Powered by Karnataka Bank. Supported by Dakshin Tea, Nutan Cloth Center Madantyar, Lexa Lighting, Genie Slim, Hospitality Partner Adarsh Caterers, Gift Hamper, Button Butt, SG Pure, Popular Sweets, Apurva Jewellers, Venue Partner Don Bosco Hall, Mangaluru. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮ ಈ ಶ್ರೀಮಂತ ನಾಟ್ಯ ಕಲೆಯನ್ನ ದೂರದರ್ಶನದಲ್ಲಿ ದರ್ಶಿಸ್ತಾ ಇರುವ ದರ್ಶಕರಿಗೆ, ಜಂಗಮವಾಣಿಯಲ್ಲಿ ವಿಹಂಗಮವಾಗಿ ವಿಹರಿಸ್ತಾ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವ ವೀಕ್ಷಕರಿಗೆ, ಕುಳಿತುಕೊಂಡಲೇ ತಕಧಿಮಿ ತಕಜಣು ಎಂಬ ತಾಳಕ್ಕೆ ತಲೆದೂಗಲು ಸನ್ನದ್ಧರಾಗಿರುವ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ಅರ್ಪಿಸುವ ರಾಜ್ಯದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಭರತನಾಟ್ಯಂ ರಿಯಾಲಿಟಿ ಶೋ ಡೈಜಿ ವರ್ಲ್ಡ್ ನಟನಂಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶ್ವೇತಾ ಅರೆಹೊಳೆ. ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, ಸಹ ಪ್ರಾಯೋಜಕರು ದಕ್ಷಿಣ್ ಟಿ, ನೂತನ್ ಕ್ಲಾತ್ ಸೆಂಟರ್, ಲೆಕ್ಸಾ ಲೈಟಿಂಗ್, ಆದರ್ಶ್ ಕ್ಯಾಟರರ್ಸ್ ಮಂಗಳೂರು, ಅಪೂರ್ವ ಜ್ಯುವೆಲ್ಲರ್ಸ್ ಬಿಸಿ ರೋಡ್, ಭಟ್ ಅಂಡ್ ಭಟ್, ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, SG ಪ್ಯೂರ್ ಮಸಾಲಾ ಪುತ್ತೂರು, ವೆನ್ಯೂ ಪಾರ್ಟ್ನರ್ ಡಾನ್ ಬಾಸ್ಕೋ ಹಾಲ್ ಮಂಗಳೂರು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಡೈಜಿ ವರ್ಲ್ಡ್ ನಟ ನಮಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇದೀಗ ನಾವು ಕೌತ್ವಂ ಸುತ್ತಿನಲ್ಲಿ ಇದ್ದೇವೆ. ಸೊ ವೇದಿಕೆ ಮೇಲೆ ಈ ಸಂಚಿಕೆಯ ಮೊದಲ ಕಂಟೆಸ್ಟೆಂಟ್ ಅನ್ನ ಸ್ವಾಗತಿಸುವುದಕ್ಕೂ ಮೊದಲು ನಮ್ಮ ಜಡ್ಜಸ್ ಅನ್ನ ವೆಲ್ಕಮ್ ಮಾಡೋಣ. ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಇದರ ನಿರ್ದೇಶಕಿಯಾಗಿರುವ ವಿದುಷಿ ಶ್ರೀಮತಿ ರೋಹಿಣಿ ಉದಯ್ ಮ್ಯಾಮ್ ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮಗೆ ಪ್ರೀತಿಯ ಸ್ವಾಗತ. ನೃತ್ಯ ಸೌರಭ ನಾಟ್ಯಾಲಯ ರಿಜಿಸ್ಟರ್ಡ್ ಉಳ್ಳಾಲ ಇದರ ಗುರುಗಳು ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೆ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ. ರಾಧಾಕೃಷ್ಣ ನೃತ್ಯ ನಿಕೇತನ ರಿಜಿಸ್ಟರ್ಡ್ ಉಡುಪಿ ಇದರ ನಿರ್ದೇಶಕಿಯಾಗಿರುವ ವಿದುಷಿ ಶ್ರೀಮತಿ ವೀಣಾ ಸಾಮಗ ಮ್ಯಾಮ್ ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮಗೆ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ. ಜಡ್ಜಸ್ ಅನ್ನ ಸ್ವಾಗತಿಸಿ ಆಯ್ತು, ಇನ್ನು ತಡ ಮಾಡೋದು ಬೇಡ. ನಮ್ಮ ಮೊದಲನೇ ಕಂಟೆಸ್ಟೆಂಟ್ ಅನ್ನ ವೇದಿಕೆ ಮೇಲೆ ಸ್ವಾಗತಿಸೋಣ. ಲೆಟ್ಸ್ ವೆಲ್ಕಮ್ ಭಾಗ್ಯಶ್ರೀ ಕಡಬದಿಂದ. ವೆಲ್ಕಮ್ ಭಾಗ್ಯಶ್ರೀ, ಹೇಗಿದ್ದೀರಿ? ಚೆನ್ನಾಗಿದೆ. ಓಕೆ, ಸೊ ಹೇಗೆ ತಯಾರಾಗಿ ಬಂದಿದ್ದೀರಿ? ಚೆನ್ನಾಗಿ ತಯಾರಿಯಾಗಿ ಬಂದಿದ್ದೇನೆ. ಎಸ್, ಸೊ ಸೆಮಿಫೈನಲ್ಸ್ ಹತ್ತಿರದಲ್ಲೇ ಇದೆ. ಈ ಪರ್ಫಾರ್ಮೆನ್ಸ್ ನಂತರ ನಿಮ್ಮ ಈ ಪರ್ಫಾರ್ಮೆನ್ಸ್ಗೆ ಸಿಗುವ ಮಾರ್ಕ್ಸ್ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗ್ತದೆ, ಗೊತ್ತಿದೆ ಅಲ್ಲ? ಎಸ್, ಓಕೆ. ಸೊ ಯಾವ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಇದ್ದೀರಿ? ನಾನಿವತ್ತು ಷಡಾಕ್ಷರಿ ಕೌತಮ್ ಮಾಡಲಿಕ್ಕಿದ್ದೇನೆ. ರಾಗ ಷಣ್ಮುಖ ಪ್ರಿಯ, ತಾಳ ರೂಪಕ ತಾಳ, ರಚನೆ ಮಧುರೈಯಾರ್ ಮುರಳೀಧರನ್. ಓಕೆ, ನಿಮಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಜನ
தொற்றி வருகுது 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 வேல் முற்றும் வினையது விலகுது 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 பார் கற்ற தமிழது இனியது 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 நான் உற்ற பயனது பெருகுது மனமது உருகுது சுற்றி வருகுது 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 வேல் முற்றும் வினையது விலகுது 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 பார் கற்ற தமிழது இனியது 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 தான் உற்ற பயனது பெருகுது மனமது உருகுது காண் கிட்ட தக தரி கிட்ட தக தக தோ கிட்ட தக தரி கிட்ட தக தக தி தோ கிட்ட தக தரி கிட்ட தக ஜன்னு தாம் ஜன்னு தாம் ஜன்னு தாம் தத ஜம் தத்திங்கின துதக ஜம் தத்திங்கின துதக ஜம் தத்திங்கின சரவண பவ குகன் அழகன் 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 ஹரஹர சிவன் மகன் முருகன் 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 அருந்தரும் குருபரன் குமரன் 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 அறுபடை அருமுகன் பரதன் 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 தாம் தாம் தகதகம் தீம் தீம் தகதம் தும் தும் தகதரும் நம் நம் தகதீம் தகிட்டதாம் 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 தகதரிக்கிறதும் தகதாம் 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 தகதரிக்கிறதும் தத்தாம் 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 தகதரிக்கிறதும் முருக 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 மனதாறு தனிலாறு மகவாக மலர்ந்திருந்தவன் குமர 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 மயிலேறி விளையாடி திருவாக தவழ்ந்துயர்ந்தவன் மலையாறு தனில் சேவ கொடியேந்தி மகிழ்ந்த மந்தவன் மறையோதும் அடியாரை மனதேந்தி உகந்தருள்பவன் எரிக்கும் நெருப்பின் பொரியன உதித்தவன் நீ மயக்கும் மலைத்தேன் வள்ளியை மணந்தவன் நீ வியக்கும் விதத்தில் சூரனை அழித்தவன் நீ மனத்தால் நினைத்தார் வினையற அருள்பவன் நீ எரிக்கும் நெருப்பின் பொரியன உதித்தவன் நீ மயக்கும் மலைத்தேன் வள்ளியை மணந்தவன் நீ வியக்கும் விதத்தில் சூரனை அழித்தவன் நீ மனத்தால் நினைத்தார் வினையற அருள்பவன் நீ தொம் கிட்டத்தக்க தொண கிட்டத்தக்க தாயதி நம் கிட்டத்தக்க நன கிட்டத்தக்க தாயதி தோ கிட்டத்தக்க தாயதி காக்குதி குத்தீத்த காக்குதி குத்தீத்த தொம் கிட்டத்தக்க நம் கிட்டத்தக்க தத்தித்தாய 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 ಭಾಗ್ಯಶ್ರೀ ಹೇಗೆ ಅನ್ನಿಸ್ತು ಪರ್ಫಾರ್ಮ್ ಮಾಡಿ? ಸೆಮಿಫೈನಲ್ ಹತ್ರ ಏನಾದರೂ ಪ್ರೀವಿಯಸ್ ಟೈಮ್ಗಿಂತ ಈಗ ಏನಾದರೂ ಬೇರೆ ಫೀಲ್ ಆಗ್ತಾ ಉಂಟಾ? ಸ್ವಲ್ಪ ಜಾಸ್ತಿ ಬಿಸಿ ಬಿಸಿ ಆಗ್ತಾ ಉಂಟಾ ನಿಜ ಅಥವಾ ನನಗೆ ಮಾತ್ರ ಆಗ್ತಾ ಇರೋದಾ? ಸೊ ಈಗ 10th ಸ್ಟ್ಯಾಂಡರ್ಡ್ ಸ್ಕೂಲ್ ಸ್ಟಾರ್ಟ್ ಆಗಿದಾ? ಹೇಗೆ ಆಗ್ತಾಯಿದೆ 10th ಸ್ಟ್ಯಾಂಡರ್ಡ್ ಪ್ರಿಪ್ರೇಷನ್ಸ್? ಆಗ್ತಾ ಉಂಟು. ಓಕೆ, ಸೊ ನಿಮ್ಮ ಈ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ಸಿಗೆ ಎಷ್ಟು ಇಷ್ಟ ಆಯಿತು ಆ್ಯಂಡ್ ಎಷ್ಟು ಮಾರ್ಕ್ಸ್ ಕೊಡಬಹುದು ಕೇಳಿ ಬರುವಲ್ಲ? ವೀಣಾ ಮ್ಯಾಮ್, ಹೇಗೆ ಇತ್ತು ಭಾಗ್ಯಶ್ರೀ ಅವರ ಈ ಪರ್ಫಾರ್ಮೆನ್ಸ್? ಭಾಗ್ಯಶ್ರೀ ಷಡಾಕ್ಷರಿ ಕೌತ್ವಂ ತುಂಬ ಒಳ್ಳೆಯ ಪ್ರಯತ್ನಮ್ಮ, ಅಚ್ಚುಕಟ್ಟಾದ ನರ್ತನ ಮಾಡಿದಿ. ಆದರೆ ಕೆಲವೊಂದು ಕಡೆ ಆ ಸಾಂಗು ಸ್ಟಾರ್ಟ್ ಆಗೋ ಮೊದಲೇ ಹೆಜ್ಜೆ ಹಾಕೋದು ಒಂದು ತಾಳದ ಅದು ಗಡಿಬಿಡಿ ಆಗ್ತಾಯಿತ್ತು. ಅದನ್ನು ಸ್ವಲ್ಪ ನೋಡಿಕೊಂಡ್ರೆ ಸರಿ. ಓಕೆ, ಮತ್ತು ಸ್ವಲ್ಪ ಎನರ್ಜಿ ಬೇಕು ಅಂತ ಅನ್ನಿಸ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ರೋಹಿಣಿ ಮ್ಯಾಮ್. ನಮಸ್ತೆ ಭಾಗ್ಯಶ್ರೀ. ವೀಣಾ ಮೇಡಮ್ ಹೇಳಿದರು ಈಗಾಗಲೇ. ನನಗೆ ಸ್ಟಾರ್ಟಿಂಗ್ ಒಂದು ಮಯೂರದ ಫೋಸ್ ನಿಂತರು. ವೀಣಾ ಮೇಡಮ್ ವಾವ್ ಅಂತ ಹೇಳಿದರು, ತುಂಬ ಚೆನ್ನಾಗಿತ್ತು. ಮತ್ತು ಆ ಮಯೂರ ಬರುವಂಥದ್ದು, ಆ ಚಾರಿ ನೀವು ತಗೊಂಡದ್ದು, ಮತ್ತು ಕೆಲವು ಕಡೆ ಈ ಪ್ಲವನಗಳನ್ನೆಲ್ಲ ಬಳಸುವಾಗ ಸ್ವಲ್ಪ ನಾವು ಅದಕ್ಕೆ ಜಾಸ್ತಿ ಒತ್ತು ಕೊಡಬೇಕು. ಮತ್ತು ಹಾಡನ್ನು ನಾವು ಫಸ್ಟು ಅರ್ಥೈಸಿಕೊಳ್ಬೇಕು. ನಿಮ್ಮ ಕೊರಿಯೋಗ್ರಫಿ ತುಂಬ ಚೆನ್ನಾಗಿತ್ತು, ತುಂಬ ಸುಂದರವಾಗಿತ್ತು ಕೊರಿಯೋಗ್ರಫಿ. ಆ ಜತಿಗಳು ನೋಡಿ, ಅದೊಂಥರ ಹೈಪರ್ಸೋನಿಕ್ ಆಗೇ ಉಂಟು ಆ ಜತಿಗಳು. ಜತಿ ಹೇಗೆ ಉಂಟು, ಅದು ಮಂದ್ರದಲ್ಲುಂಟ, ಧೃತದಲ್ಲುಂಟ, ವಿಳಂಬದಲ್ಲಿ ಉಂಟ, ಅದನ್ನು ಸ್ವಲ್ಪ ನೋಡಿಕೊಂಡು ಆ ರಭಸಕ್ಕೆ ನಾವು ಸ್ವಲ್ಪ ಜತಿಗಳನ್ನೆಲ್ಲ ಮಾಡಬೇಕು. ಮತ್ತು ಏನೋ ಸ್ವಲ್ಪ ಅದೇ ಎನರ್ಜಿ ತುಂಬ ಕಮ್ಮಿ ಅಂತ ಅನಿಸಿತ್ತು ಆ ಹಾಡಿನ ಒಂದು ಗತ್ತಿಗೆ. ನೃತ್ಯ ಎಲ್ಲೋ ಸ್ವಲ್ಪ
ಮಿಳಿತವಾಗಿ ಆಗ್ತಾ ಇರಲಿಲ್ಲ ಅಂತ ನನಗೆ ಅನಿಸಿತ್ತು. ಕೊರಿಯೋಗ್ರಫಿ ಚೆನ್ನಾಗಿತ್ತು ಮತ್ತು ಎಲ್ಲೂ ಕೂಡ ತಪ್ಪದೆ ಮಾಡಿದ್ದೀರಿ, ಪ್ರಯತ್ನ ತುಂಬ ಪಟ್ಟಿದ್ದೀರಿ. ಆದರೆ ಆ ಹಾಡು ಹೇಗೆ ಉಂಟು, ಅದಕ್ಕೆ ಹೇಗೆ ನಾನು ಕೊಂಡೋಗಬೇಕು ಅಂತೇಳಿ ಮುಂದಿನ ಸಲಕ್ಕೆ ಯೋಚನೆ ಮಾಡಬೇಕು. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಪ್ರಮೋದ್ ಸರ್, ಹೇಗಿತ್ತು ಇವರ ಪರ್ಫಾರ್ಮೆನ್ಸ್? ಭಾಗ್ಯಶ್ರೀ, ವಾವ್ ಪರ್ಫಾರ್ಮೆನ್ಸ್. ಫಸ್ಟಿಗೆ ಮ್ಯಾಮ್ ಹೇಳಿದಾಗೆ ಫಸ್ಟಿಗೆ ನೀನು ಒಂದು ಫೋಸ್ ಬರುವಾಗ ಯು ವಿಲ್ ರೀಚ್ ದ ಗೋಲ್ ಅಂತ ಆಯಿತು, ನೀನು ರೀಚ್ ಆಗ್ತಿ ಅಂತ. ಬಟ್ ಎಲ್ಲ ಆದ ನಂತರ ಅಲ್ಲಿ ಡ್ರಾಪ್ ಔಟ್ ಆಯಿತು. ಫಸ್ಟಿಗೆ ಬರುವಾಗ ನಾನು ಹಾಗೆ ಎನಿಸಿದೆ, ನೀನು ರೀಚ್ ಆಗ್ತಿ ಅಂತ. ಯಾಕೆಂದರೆ ಮಧುರೈ ಆರ್ ಮುರಳೀಧರನ್ ಅವರದ್ದು ಹಾಡು ತೆಗೊಳ್ಳುವಾಗ ಸ್ಟ್ಯಾಮಿನಾ ತುಂಬ ಬೇಕು. ಅವ್ರದ್ದೆಲ್ಲ ಸಮಕ್ಕೆ ಇರುವುದಿಲ್ಲ ಕೆಲವೆಲ್ಲ. ಅದನ್ನು ನಾವು ರೀಚ್ ಮಾಡಬೇಕು. ಇದೊಂದು ಗಮನದಲ್ಲಿ ಇಟ್ಕೊಳ್ಬೇಕಾದದ್ದು. ಯಾಕೆಂದರೆ ತುಂಬ ಸ್ಪೀಡ್ ಮೃದಂಗಳಿಂದ ದಿದಿತೈ ಅದು ದಿದಿತೈ ಬರಬೇಕು. ಮತ್ತು ಒಂದು ಕಡೆ ಕಾಲನ್ನೊಂದು ಎತ್ತಿ ಒಂದು ಮಾಡಿದೆ, ಹೀಗೆ ಬರುವಂಥದ್ದು ಟಕ್ ಟಕ್ ಮಾಡಿದೆಲ್ಲ. ಅದು ಹೇಗೆ ಅದು ಒಮ್ಮೆ ತೋರಿಸ್ಬೋದಾ? ಎಸ್, ಅದೊಮ್ಮೆ ಮಾಡ್ಬೋದಾ? ಇನ್ನೂ ಸಹ ಹೇಗೆ ಮಾಡ್ಬೋದು ಅದನ್ನು, ಇನ್ನೂ ಸಹ ಅದನ್ನು ಅದಷ್ಟು ಎತ್ತರ ಬರಲಿ. ಗೊತ್ತಾಯ್ತಾ? ಇಂಥದ್ದು ನಾನು ಹೇಳೋದು, ನೀವು ಮಾಡೋದು ರಾಂಗ್ ಅಂತಲ್ಲ, ಕೆಲವೆಲ್ಲ ಇದನ್ನು ರೀಚ್ ಆಗಬೇಕು. ಅದಕ್ಕೆ ಮಾತನಾಡಲಿಕ್ಕಿಲ್ಲ ಮತ್ತೆ ನಾವು ರೀಚ್ ಆಯಿತು ಅಂತ ಹೀಗೇ ಮಾಡಬೇಕು ಅಂತ ಹೇಳೋದಲ್ಲ. ನಿಮಗೆ ನಿಮ್ಮದೇ ಆದ ಒಂದು ಸ್ಟೈಲ್ ಇದೆ ಭರತನಾಟ್ಯದಲ್ಲಿ, ಅವರವರಿಗೆ ಅವರದೇ ಆದ ಒಂದು ಸ್ಟೈಲ್ಗಳಿದೆ. ಗೊತ್ತಾಯ್ತಾ? ಅದನ್ನು ನಾವು ಪ್ರೆಸೆಂಟ್ ಮಾಡುವಾಗ ರೀಚ್ ಆಗಬೇಕು ಒಂದು. ಮತ್ತು ಕೆಲವು ಕಡೆ ಫಿನಿಶಿಂಗ್ಗಳು, ಇದರ ಬಗ್ಗೆ ಸ್ವಲ್ಪ ಗಮನ. ಓಕೆ, ಅದರ್ವೈಸ್ ಗುಡ್. ಕೊರಿಯೋಗ್ರಫಿ ಮ್ಯಾಮ್ ಹೇಳಿದಾಗೆಲ್ಲ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಭಾಗ್ಯಶ್ರೀ, ಸೊ ಕೆಲವುದೆಲ್ಲ ಕರೆಕ್ಷನ್ ಸಿಕ್ಕಿತ್ತು. ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗ್ತದೆ ನೀವು ನೆಕ್ಸ್ಟ್ ಸೆಮಿಫೈನಲ್ಸ್ಗೆ ಹೋಗ್ತೀರಾ ಇಲ್ವಾ ಅಂತ. ಸೊ ಹೋದರೆ ಆ ಕರೆಕ್ಷನ್ಸ್ಗಳನ್ನು ನೆನಪಲ್ಲಿ ಇಟ್ಕೊಂಡು ವರ್ಕ್ ಮಾಡಿ ನೀವು ಬರಲೇಬೇಕಾಗ್ತದೆ. ಕರೆಕ್ಟ್ ಅಲ್ಲ? ಸೊ ಏನು ಹೇಳ್ತೀರಿ ಜಡ್ಜಸ್ ಕೊಟ್ಟ ಆ ಕಮೆಂಟ್ಸಿಗೆ? ಖಂಡಿತ ನಾನು ನೆಕ್ಸ್ಟ್ ಸೆಮಿಫೈನಲ್ಗೆ ಸೆಲೆಕ್ಟ್ ಆದರೆ ಖಂಡಿತ ಆ ಎಲ್ಲ ಪಾಯಿಂಟ್ಸನ್ನು ಇಟ್ಟುಕೊಂಡು ಒಳ್ಳೆಯ ಪ್ರದರ್ಶನ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಅವರು ಹೇಳಿರುವ ಕರೆಕ್ಷನ್ಸ್ ನಮಗೆ ಯಾವಾಗಕ್ಕೆ ಕೂಡ ಬೇಕು. ಸೆಮಿಫೈನಲ್ಸಿಗೆ ಇರಲಿ ಇಲ್ಲದೇ ಇರಲಿ, ಅದು ಯಾವಾಗ ಸಹ ನಾವು ಕಲಿತಾಗ ನಾವು ಇನ್ನೂ ಸಹ ಬೆಟರ್ ಆಗೋದು. ಆ್ಯಂಡ್ ಅವರು ಅದನ್ನೇ ಆಶಯಿಸ್ತಾರೆ. ಕರೆಕ್ಟ್ ಅಲ್ಲ? ಸೊ ಓಕೆ, ನಿಮ್ಮ ಪರ್ಫಾರ್ಮೆನ್ಸಿಗೆ ನಮ್ಮ ಜಡ್ಜಸ್ ಒಂದು ಮಾರ್ಕ್ಸ್ ಬರೆದು ಸೀಕ್ರೆಟ್ ಆಗಿ ನಟನ ಬಾಕ್ಸ್ಗೆ ಹಾಕ್ತಾ ಇದ್ದಾರೆ. ಎಷ್ಟು ಬರ್ಬೋದು ಮಾರ್ಕ್ಸ್? ಈಗ ಕಮೆಂಟ್ಸ್ ಎಲ್ಲ ಕೇಳಿದ್ರಿ, ಇಷ್ಟೆಲ್ಲ ಪರ್ಫಾರ್ಮ್ ಮಾಡಿದ್ದೀರಿ ಬೇರೆ ಬೇರೆ ಎಪಿಸೋಡ್ಗಳಲ್ಲಿ. ಈಗ ಜಡ್ಜಸ್ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಒಂದು ಗೆಸ್ ಮಾಡುವ ನಾವು ಸೇರಿ? ಈಗ ಒಂದು ಎಷ್ಟೊಂದು 10 ಸಿಕ್ಕಿರ್ಬೋದಾ? ಇಲ್ಲ, 10 ಸಿಗೋದಿಲ್ಲ. ಇಲ್ಲ, ಪ್ರಯತ್ನ ಪಡಬೇಕು. ನೆಕ್ಸ್ಟಿಗೆ ಪ್ರಯತ್ನ ಪಟ್ಟು 10 ತಗೊಳ್ಬೇಕು. ಆದರೆ ಇವತ್ತೊಂದು ನೋಡುವ ಅಲ್ಲ, ಎಂಡ್ವರೆಗೆ ವೆಯ್ಟ್ ಮಾಡಿ ನೋಡುವ. ನಿಮಗೆಲ್ಲ ಪೇಷನ್ಸ್ ಉಂಟು, ನನಗೆ ಅಷ್ಟು ಪೇಷನ್ಸ್ ಇಲ್ಲ. ನನಗೆ ಎಲ್ಲ ಪರ್ಫಾರ್ಮೆನ್ಸ್ ಆದಮೇಲೆ ಮಾರ್ಕ್ಸ್ ನೋಡಿ ಅಭ್ಯಾಸ ಆಗಿದೆ, ನನಗೆ ಸಹ ನೋಡಬೇಕಂತ ಅನ್ನಿಸ್ತದೆ. ಮ್ಯಾಮ್, ಇವರ ಪರ್ಫಾರ್ಮೆನ್ಸ್ ಆದಮೇಲೆ ಬ್ರೇಕಲ್ಲಿ ಬರ್ತೇನೆ, ಅಲ್ಲಿ ತೋರಿಸ್ತೀರಾ? ಎಸ್, ಡನ್. ಓಕೆ, ನಿಮಗೆ ಬೇಡ ಅಲ್ಲ, ನೀವು ವೆಯ್ಟ್ ಮಾಡಿ, ನಾನು ಹೋಗಿ ನೋಡ್ತೇನೆ. ಓಕೆ, ಎಸ್, ಆಲ್ ದ ವೆರಿ ಬೆಸ್ಟ್. ವೀಕ್ಷಕರೇ, ಇದೀಗ ನಮ್ಮ ಮುಂದಿನ ಕಂಟೆಸ್ಟೆಂಟನ್ನು ವೇದಿಕೆ ಮೇಲೆ ಸ್ವಾಗತಿಸೋಣ. ಲೆಟ್ಸ್ ವೆಲ್ಕಮ್ ಧನ್ಯಶ್ರೀ ಉಡುಪಿಯಿಂದ. ತುಂಬ ಚಂದಾಗಿ ಕಾಣಿಸ್ತಿದ್ದೀರಿ, ಚಂದ ರೆಡಿಯಾಗಿ ಬಂದಿದ್ದೀರಿ. ಸೊ ಡಾನ್ಸ್ ಕೂಡ ಚಂದಾಗಿ ಮಾಡ್ತೀರಲ್ಲ? ಏನೋ ಲೋಡಿಂಗ್ ಥರ ಕಾಣಿಸ್ತದೆ. ಅದನ್ನು ಪರ್ಫಾರ್ಮ್ ಮಾಡಿ ನೋಡಬೇಕು, ಮತ್ತು ಜಡ್ಜಸ್ ಹೇಳಿ ನೋಡಬೇಕಲ್ಲ? ಓಕೆ, ಸೊ ಹೇಗೆ ತಯಾರಾಗಿ ಬಂದಿದ್ದೀರಿ ಕೌತ್ವಮ್ನ ಈ ಸುತ್ತಿಗೆ? ಪ್ರಾಕ್ಟೀಸ್ ಮಾಡಿದ್ದೇನೆ, ಪರ್ಫಾರ್ಮ್ ಮಾಡ್ತೇನೆ ನೋಡಿ. ಓಕೆ, ಸೊ ನಿಮ್ಮ ಪ್ರಸ್ತುತಿಯ ಬಗ್ಗೆ ಒಂದೆರಡು ಮಾತು. ಇಂದು ಸೂರ್ಯ ಕೌತ್ವಂ ಮಾಡಲಿಕ್ಕಿದ್ದೇನೆ. ರಾಗ ಬೃಂದಾವನ ಸಾರಂಗ, ಆದಿತಾಳ, ರಚನೆ ಕರ್ನಾಟಕ ಕಲಾಶ್ರೀ DS ಶ್ರೀವತ್ಸ. ಓಕೆ, ಆಲ್ ದ ವೆರಿ ಬೆಸ್ಟ್ ನಿಮಗೆ. ಬೇರೆ ಬೇರೆ ದೇವತೆಗಳೆಲ್ಲ ಬಂದಾಯಿತು. ಈಗ ನಾವು ಸೂರ್ಯನನ್ನು ಈ ವೇದಿಕೆ ಮೇಲೆ ನೋಡಲಿಕ್ಕೆ ಸ್ವಲ್ಪ ಸೆಕೆ ಜಾಸ್ತಿ ಆಗ್ತಾ ಉಂಟು. ಸೆಮಿಫೈನಲ್ಸಿದು ಸಹ ಸೆಕೆ ಜಾಸ್ತಿ ಆಗ್ತಾ ಉಂಟು, ವೆದರ್ ಕೂಡ ಸೆಕೆ ಜಾಸ್ತಿ ಆಗ್ತಾ ಉಂಟು. ಈಗ ಸೂರ್ಯ ಬಂದ ಮೇಲೆ ನಿಲ್ಲಿಕ್ಕಾಗಲಿಕ್ಕಿಲ್ಲ. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.
कश्यपात्मजम् श्वेतपद्मधरं देवम् तं सूर्यं प्रणमाम्यहम् तं सूर्यं प्रणमाम्यहम् तं सूर्यं प्रणमाम्यहम् तं सूर्यं प्रणमाम्यहम् ಸಪ್ತಾಶ್ವಖರ ಪುಟದಿ ಸ್ವಪ್ರಕಾಶ ರವಿಕೋಟಿ ತೇಜ ದಿನ ಮಣಿಯು ಪ್ರಖರ ಕಿರಣಗಳ ಭುವಿಗೆ ಬೀರೆ ಖರ ಪುಟ ತಕ ಧಿಮಿ ಸಪ್ತಾಶ್ವಖರ ಪುಟದಿ ಸ್ವಪ್ರಕಾಶ ರವಿಕೋಟಿ ತೇಜ ದಿನ ಮಣಿಯು ಪ್ರಖರ ಕಿರಣಗಳ ಭುವಿಗೆ ಬೀರೆ ಖರ ಪುಟ ತಕ ಧಿಮಿ ತಕ ಧಿರನತ ತಿಮಿರೋನ್ಮಥನ ಶತ್ರು ವಿನಾಶ ಧಿರನತ ತಿಮಿರೋನ್ಮಥನ ಶತ್ರು ವಿನಾಶ ಧಿರನತ ನಾ ನಿನ್ನ ಚರಣ ಕಮಲ ಮಧುಪ ಧಿರನತ ನಾ ನಿನ್ನ ಚರಣ ಕಮಲ ಮಧುಪ ಮಿತ್ರ ದಿವಾಕರ ಭಾಸ್ಕರ ಪ್ರಭಾಕರ ವಾಸರೇಶ್ವರ ಜಯ ಜಯ ಮಿತ್ರ ದಿವಾಕರ ಭಾಸ್ಕರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುಧಿಂ ಹುಕುಂಧರಿತ ಧೀಂ ಹುಕುಂಧಣತ ಧೀಂ ಹುಕುಂಧರಿತ ಧೀಂ ಧೀಂ ತ ನೀ ಜಗದೊಡೆಯ ಕಶ್ಯಪತನಯ ಮೂರ್ಲೋಕವೆಲ ನಿನ್ನದಯ ದಿಧಿಂ ಹುಕುಂಧರಿತ ದಿಧಿಂ ಹುಕುಂಧಣತ ದಿಧಿಂ ಹುಕುಂಧಕಿತ ಧಿಂ ತತಕಿಟತ ನೀ ಜಗದೊಡೆಯ ಕಶ್ಯಪತನಯ ಮೂರ್ಲೋಕವೆಲ ನಿನ್ನದಯ ತರಿತ ಗಣತ ಜೊಣುತ ದಿಮಿತ ಕಿಟತ ಧಣತ ಜೊಣುತ ದಿಮಿತ ರವಿ ತ್ರಿಗುಣಾತ್ಮಕ ಧಾರಿ ತತ್ಥಿಂ ಗಿಣತ್ತುಂ ತದ್ಧಿಂ ಗಿಣತ್ತುಂ ತದ್ಧಿಂ ಗಿಣತ್ತುಂ ತದಿಂ ಗಿಣತ್ತುಂ ರವಿ ಜಗದೇಕ ಚಕ್ಷುಷೆ ತದ್ಧಿಂ ಗಿಣತ್ತುಂ ತದಿಂ ಗಿಣತ್ತುಂ ರವಿ ತ್ರಿಗುಣಾತ್ಮಕ ಧಾರಿ ರವಿ ಜಗದೇಕ ಚಕ್ಷುಷೇ ರವಿ ತ್ರಿಲೋಚನಂ ರವಿ ದ್ವಾದಶಾತ್ಮಜಂ ತೇಜ ಪುಂಜ ದಿನಪಂ ತಪಸನಂ ರವಿ ತ್ರಿಗುಣಾತ್ಮಕ ಧಾರಿ ರವಿ ಜಗದೇಕ ಚಕ್ಷುಷೇ ರವಿ ತ್ರಿಲೋಚನಂ ರವಿ ದ್ವಾದಶಾತ್ಮಜಂ ತೇಜ ಪುಂಜ ದಿನಪಂ ತಪಸನಂ ಇಂತೆಂದು ಸಿರಿಪದ ಪುಂಜದಿಂ ಸುರರು ಮುನಿವರರು ನರರು ಭಜಿಪರು ಇಂತೆಂದು ಸಿರಿಪದ ಪುಂಜದಿಂ ಸುರರು ಮುನಿವರರು ನರರು ಭಜಿಪರು ಧೀಂ 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 ಕುಕುಂತ ಧೀಂ ಧೀಂ ಕುಕುಂತ ಧೀಂ ಧೀಂ ಕುಕುಂತ ಧೀಂ ಕುಕುಂತ ಧೀಂ ಕುಕುಂತ ಧೀಂ ಕುಕುಂತ ಕುಕುಂತ ತಾಂ ಕುಕುಂತ ದಿಕುಂತ ತೈ ಕುಕುಂತ ದಿಕುಂತ ತಕುಂತ ತದಿ ಗಿಣತ ತದಿ ಗಿಣತ ಕುಕುಂತ ತಾಂ ಕುಕುಂತ ದಿಕುಂತ ತೈ ಕುಕುಂತ ದಿಕುಂತ ತಕುಂತ ತದಿಂ ಗಿಣತ ಕುಕುಂತ ತಾಂ ಕುಕುಂತ ದಿಕುಂತ ತೈ ಕುಕುಂತ ದಿಕುಂತ ತಕುಂತ ತದಿಂ ಗಿಣತ ತಾಂ ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्यं प्रणमाम्यहम् तं सूर्यं प्रणमाम्यहम् तं सूर्यं प्रणमाम्यहम् तं सूर्यं प्रणमाम्यहम् ಧನ್ಯಶ್ರೀ, ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ ಯು, ಬಿಕಾಸ್ ಇದು ನನ್ನ ಫೇವ್ರೆಟ್ ಕೌತುಕಂ. ಅದನ್ನು ಈ ವೇದಿಕೆಯಲ್ಲಿ ಮಾಡಿದ್ದಕ್ಕೆ ಸ್ವಲ್ಪ ಇಂಡಿವಿಜುವಲ್ ಆಗಿ ನಾನು ನಿಮಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ. ಓಕೆ, ಸೊ ನಿಮ್ಮ ಈ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ಗೆ ಹೇಗೆ ಅನ್ನಿಸ್ತು ಅಂತ ಕೇಳುವ. ರೋಹಿಣಿ ಮ್ಯಾಮ್, ಹೇಗಿತ್ತು ಧನ್ಯಶ್ರೀ ಅವರ ಈ ಸೂರ್ಯ ಕೌತುಕಂ? ನಮಸ್ತೆ ಧನ್ಯಶ್ರೀ. ನಮಸ್ತೆ. ಸೂರ್ಯ ಕೌತುಕಂ ಚೆನ್ನಾಗಿತ್ತು. ಮತ್ತು ಶ್ವೇತನ ಅನಲೈಸಸ್ ಕೂಡ ತುಂಬ ಚೆನ್ನಾಗಿದೆ. ಯಾಕಂದರೆ ನೀವು ಸಹ ಒಂದು ನೃತ್ಯಗಾರ್ತಿ ಆದ ಕಾರಣ ಸೂರ್ಯ ಕೌತುಕಂ ಮೇಡಮಿಗೆ ಶೀತ ಉಂಟು, ಆದರೂ ಪ್ರಾರಂಭ ಆಗೋ ಒಂದು ಹೊಸತನ ಬಂತು. ಸೂರ್ಯ ಅಂದರೆ ಹೊಸತನ. ಹಿಂದಿನ ದಿನ ರಾತ್ರಿ ಇಳೆ ತಂಪಾಗ್ತದೆ, ನಾವೆಲ್ಲ ನಿದ್ರೆಗೆ ಜಾರ್ತೇವೆ, ಮರುದಿವಸದ ವಿಷಯ ನಮಗೆ ಗೊತ್ತಿಲ್ಲ, ಆದರೆ ನಮ್ಮನ್ನು ಎಬ್ಬಿಸುವಂಥದ್ದು, ಚಟುವಟಿಕೆ ಆಗುವಂಥದ್ದು ಎಲ್ಲ ಸೂರ್ಯನಿಂದ. ಅದಕ್ಕೆ ಅವನು ಸೂರ್ಯನನ್ನು ಸೂರ್ಯನಾರಾಯಣ ಅಂತ ಹೇಳ್ತೇವೆ. ಅಂದರೆ ಹೊಸ ಚೈತನ್ಯ, ಹೊಸ ಜೀವನ, ಹೊಸ ಹುರುಪು. ಅಲ್ಲಿ ಒಂದು ಸಾಹಿತ್ಯದಲ್ಲಿ ತಿಮಿರೋನ್ಮಥನ ಅಂದರೆ ಕತ್ತಲೆಯನ್ನು ಕಳೆಯುವವ ಅಂತ ಹೇಳಿಕೊಂಡು ಅದ್ಭುತವಾದಂಥ ಸಾಹಿತ್ಯ. ಇದನ್ನು ಕಂಪೋಸ್ ಮಾಡಿದವರಿಗೆ ಗೌರವದ ನಮಸ್ಕಾರ ನಮ್ಮದು ಈ ವೇದಿಕೆಯಿಂದ. ಬಹಳ ಚೆನ್ನಾಗಿತ್ತು. ಸೂರ್ಯ ಅಂದರೆ ಒಂದು ಎನರ್ಜಿ ಅಲ್ವಾ,
ಮತ್ತು ನೀವೊಂದು ತಮಾಷೆಗೆ ಹೇಳಿದ್ರಿ ಶ್ವೇತಾ, ಬಿಸಿ ಆಯಿತು ಅಂತೇಳಿ. ನಾನು ಒಂದು ಈ ನಟನ ವೇದಿಕೆ ನನಗೊಂದು ಆಪರ್ಚುನಿಟಿ ಇಲ್ಲೊಂದು ಮಾತನ್ನು ಆಡಲಿಕ್ಕೆ. ಬಿಸಿ ಯಾಕೆ ಆಗ್ತಾ ಇದೆ ಅಂದರೆ, ಒಂದು ಜಗತ್ತು ಇರ್ಬೋದು, ಅದು ಹೀಗೆಯೇ ಒಂದು ಪ್ರಕೃತಿಯದ್ದೇ ಒಂದು ನಿಯಮ ಉಂಟು. ನಾವು ಏನು ಮಾಡ್ತಿದ್ದೇವೆ ನಮ್ಮ ಒಂದು ಜೀವನಕ್ಕೆ, ನಮ್ಮ ಅತಿ ಆಸೆಗೆ, ಅಥವಾ ನಾವು ಹೇಗೋ ಒಂದು ಬದುಕಬೇಕು ಜೀವನದ ಧಾವಂತದಲ್ಲಿ ಪ್ರಕೃತಿಯನ್ನು ನಾವು ಕೊಲೆ ಮಾಡ್ತಾ ಇದ್ದೇವೆ. ಆಗ ಪ್ರಕೃತಿ ಎಷ್ಟು ಅಂತ ಸಹಿಸಿಕೊಳ್ತದೆ, ಅದು ಅದರ ಪ್ರಭಾವವನ್ನು ಬೀಳ್ತದೆ. ಸೂರ್ಯ ಹೇಳ್ತಾನೆ, ನೀನು ನಿನ್ನ ಪಾಡಿಗೆ ಇರು, ನಿನ್ನ ಜೀವನವನ್ನು ಹೇಗೆ ನಡೆಸಬೇಕೋ ಪ್ರಕೃತಿಗೆ ವಿರೋಧವಾಗಿ ಹೋಗಬೇಡ, ಇಲ್ಲದ್ರೆ ನಾನು ಬಿಸಿ ಆಗ್ತೇನೆ ಅಂತೇಳಿ. ತುಂಬ ಬಿಸಿಯಾದರೆ ಏನು ಅನುಭವಿಸ್ತೇವೆ ನಾವು ಕರಾವಳಿಗರು ಈಗಾಗಲೇ ಅನುಭವಿಸ್ತಾ ಇದ್ದೇವೆ. ಉತ್ತಮವಾದಂತಹ ಕೌತುಕವನ್ನು ತೆಕೊಂಡು ಬಂದಿದ್ದೀರಿ, ಚೆನ್ನಾಗಿತ್ತು ಪ್ರಸ್ತುತಿ. ಮತ್ತು ಪ್ರಾರಂಭದಲ್ಲಿ ಒಂದು ಮೃದಂಗದ ಪ್ರಾರಂಭದ ನಂತರವೇನೋ ನೀವು ಒಂದು ಅಡವು ತೆಕೊಂಡಾಗೆ ಕಂಡಿತು. ಅದರ್ವೈಸ್ ಚೆನ್ನಾಗಿತ್ತು, ಮತ್ತು ನಿಮ್ಮ ಕಾಸ್ಟ್ಯೂಮ್ ಕೂಡ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ವೀಣಾ ಮ್ಯಾಮ್. ಧನ್ಯಶ್ರೀ, ಸೂರ್ಯ ಕೌತಮ್ ಚೆನ್ನಾಗಿತ್ತು, ಚೆನ್ನಾಗಿ ನಿಭಾಯಿಸಿದ್ರಿ. ಅದೇ ಫಸ್ಟಿಗೆ ನೀವು ರಂಗಾಕ್ರಮಣ ಬರುವಾಗ ನಾವಿಬ್ಬರು ಮುಖ ನೋಡಿಕೊಂಡೆ, ಒಂದು ಬೀಟಿಗೆ ಸೆಟ್ ಆಗ್ತಿರಲಿಲ್ಲ. ಆಮೇಲೆ ಚೆನ್ನಾಗಿ ಅದನ್ನು ಕೊನೆಯವರೆಗೂ ಒಳ್ಳೆ ರೀತಿಯಲ್ಲಿ ಪೂರೈಸಿದ್ರಿ, ಚೆನ್ನಾಗಿ ಬಂತು. ಥ್ಯಾಂಕ್ ಯು ಮ್ಯಾಮ್. ಪ್ರಮೋದ್ ಸರ್. ಧನ್ಯಶ್ರೀ, ನಮಸ್ತೆ ಸರ್. ನೀವು ತಗೊಂಡಂಥದ್ದು ಸೂರ್ಯ ಕೌತು. ಇದರಲ್ಲಿ ತುಂಬ ವಿಷಯಗಳು ನಮಗೆ ಪ್ರೆಸೆಂಟ್ ಮಾಡಲಿಕ್ಕೆ, ಯಾಕೆಂದರೆ ಹಾಡೇ ನಮ್ಮನ್ನು ಲಿಫ್ಟ್ ಮಾಡಿಬಿಡ್ತದೆ. ಒಂದನೇದು, ನಿಮ್ಮ ಡ್ರೆಸ್ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ. ಸೊ ಇವತ್ತು ಲುಕ್ ತುಂಬ ಚೆನ್ನಾಗಿ ಕಾಣ್ತಿದ್ದೀರಿ. ಸೊ ಪರ್ಫಾರ್ಮೆನ್ಸ್ ಲೆವೆಲ್ ರೀಚ್ ಆಗಲಿಕ್ಕೆ ನಮಗೆ ಹೆಚ್ಚು ಎಫರ್ಟ್ ಹಾಕಬೇಕು ಅಂತಿಲ್ಲ. ಕೆಲವೆಲ್ಲ ಡ್ರೆಸ್ ಕಾಸ್ಟ್ಯೂಮ್ಗಳು ಚೆನ್ನಾಗಿರ್ತದೆ, ಹಾಡುಗಳು ಚೆನ್ನಾಗಿರ್ತದೆ. ಸೊ ನಮಗೆ ರೀಚ್ ಆಗಲಿಕ್ಕೂ ನಮಗೆ ಸ್ವಲ್ಪ ಈಸಿ ಆಗ್ತದೆ. ನಾವು ಎಫರ್ಟ್ ಹಾಕಬೇಕು. ಸೂರ್ಯಕಪ್ ಮ್ಯಾಮ್ಗಳು ಹೇಳಿದಾಗೆ ಫಸ್ಟಿಗೆ ರಂಗಾಕ್ರಮಣ ರೀಚ್ ಆಗಲಿಲ್ಲ, ಏನೋ ಸಮಥಿಂಗ್ ಬಟ್ ಮತ್ತೆ ರೀಚ್ ಆಗ್ತಾ ಬಂದಿರಿ. ಬಟ್ ನಿಮ್ಮ ಓವರಾಲ್ ಪರ್ಫಾರ್ಮೆನ್ಸಲ್ಲಿ ನೀವು ಈ ಮುಂದಕ್ಕೆ ಏನು ಮಾಡಬೇಕಂದ್ರೆ ವಾವ್ ಅಂಥದ್ದನ್ನು ತಗೊಳ್ಬೇಕು. ಎಕ್ಸಲೆಂಟ್. ಬಟ್ ಯಾಕೋ ಚೆನ್ನಾಗಿ ಮಾಡಿದ್ರಿ. ನನಗೆ ಹೇಗೆ ಹೇಳಬೇಕು ಅದನ್ನು ಗೊತ್ತಾಗ್ತದೆ, ಬಟ್ ಯಾಕೋ ರೀಚ್ ಆಗೋದ್ರಲ್ಲಿ ಕಡಿಮೆ ಆಯಿತು. ಅದರ್ವೈಸ್ ಯಾವುದು ಮಿಸ್ಟೇಕ್ ಅಂತ ಕೇಳಿದರೆ ಮಿಸ್ಟೇಕ್ ಇಲ್ಲ. ಚೆನ್ನಾಗಿ ಅಡವ್ ಮಾಡಿದ್ರಿ, ಚೆನ್ನಾಗಿ ಅಭಿನಯ ಮಾಡಿದ್ರಿ. ಅದರಲ್ಲೆಲ್ಲ ಸಂಗತಿಗಳು ಕೆಲವೆಲ್ಲ ಟಕ್ 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 ನೋಡುವಂಥದ್ದು, ಸೈಲೆಂಟ್ ಆಗುವಾಗ ಜಸ್ಟ್ ನೋಡುವಂಥದ್ದು, ಇದೆಲ್ಲ ರೀಚ್ ಆಗಬೇಕಲ್ಲಿ. ಮತ್ತು ಸೂರ್ಯ ಬಳಿಕ ನಾವು ಬಾಡಿ ಮೂಮೆಂಟ್ಸನ್ನು ಯೂಸ್ ಮಾಡುವಂಥದ್ದು ಕೆಲವೆಲ್ಲ ಇದೆಲ್ಲ ಮಾಡಿದ್ರಲ್ವ. ಸೊ ಅದರಲ್ಲೆಲ್ಲ ಕೆಲವೆಲ್ಲ ವಿಷಯಗಳುಂಟು. ಪರ್ಫಾರ್ಮೆನ್ಸ್ ಇಸ್ ಗುಡ್. ನೆಕ್ಸ್ಟಿಗೆ ಎಲ್ಲ ಕಲಾವಿದರು ಇನ್ನೂ ಎಕ್ಸಲೆಂಟ್ ಅಂತ ಬರಬೇಕು ನಮ್ಮ 3 ಜಡ್ಜ್ಗಳ ಬಾಯಲ್ಲಿ ಸಹ. ವಾವ್, ಸೂಪರ್. ಇನ್ನೂ ಹಾಗೆ ಉಂಟು, ಇನ್ನಿನ ಮುಂದಿನ ಲೆವೆಲ್ಗಳು. ಕೇವಲ ಪರ್ಫಾರ್ಮೆನ್ಸ್ ಮಾಡಿ ಸಾಕಾಗೋದಿಲ್ಲ, ಇನ್ನು ಅದು ರೀಚ್ ಆಗಲಿಕ್ಕೆ ನೀವು ಪ್ರಯತ್ನ ಪಡಲೇಬೇಕು ನೆಕ್ಸ್ಟಿಂದ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಿಂದೆ ಒಮ್ಮೆ ರೋಹಿಣಿ ಮ್ಯಾಮ್ ಹೇಳಿದರು, ಇನ್ನೂ ಪಾಸಿಟಿವ್ ಏನಿದೆ ಅಂತ ನೋಡ್ಲಿಕ್ಕೆ ಆಗೋದಿಲ್ಲ, ಇದ್ದೇ ಇರ್ತದೆ, ಅದು ತುಂಬ ಇರ್ತದೆ. ಬಟ್ ಅವರು ಹುಡುಕೋದು ಯಾವುದಕ್ಕೆ ಏನು ಮಿಸ್ಟೇಕ್ ಇದೆ ಅಂತ. ಸೊ ಅದನ್ನು ನೆನಪಿಸ್ಕೊಳ್ತಾ ಈಗ ಜಡ್ಜಸ್ ಹೇಳಿದರು, ಕಮೆಂಟ್ಸ್ ಹೇಳಿದರು, ಒಂದಷ್ಟು ಕರೆಕ್ಷನ್ಸ್ ಹೇಳಿದರು. ಸೊ ಜಡ್ಜಸ್ಗೆ ಏನು ಹೇಳ್ತೀರಿ ನೀವು? ನಾನು ಆ ಕರೆಕ್ಷನ್ಸನ್ನು ವರ್ಕ್ ಮಾಡಿ ಇನ್ನೂ ಸಹ ಬೆಟರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಇವತ್ತಿನ ಈ ಪರ್ಫಾರ್ಮೆನ್ಸಿಗೆ ಜಡ್ಜಸ್ ಕಡೆಯಿಂದ ಎಷ್ಟು ಮಾರ್ಕ್ಸ್ ಸಿಗ್ತಾ ಇದೆ ದಯವಿಟ್ಟು ಆ ಮಾರ್ಕ್ಸನ್ನು ಬರೆದು ನಟನಂ ಬಾಕ್ಸ್ಗೆ ಹಾಕಿ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ಮುಂದೆ ಏನಾಗ್ತದೆ ಅಂತ ನೋಡಲಿಕ್ಕೆ ನಾವು ಇನ್ನೂ ಸ್ವಲ್ಪ ಹೊತ್ತು ಕಾಯಬೇಕು. ಈ ಸಂಚಿಕೆಯ ಮುಂದಿನ ಕಂಟೆಸ್ಟೆಂಟನ್ನು ವೇದಿಕೆ ಮೇಲೆ ಕರೆಯುವ ಅದಕ್ಕೂ ಮೊದಲು ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್.
ಪಾರಂಪರಿಕ ಸ್ವಾದವನ್ನೊಳಗೊಂಡ SG ಪ್ಯೂರ್ ಮಸಾಲೆಗಳು. ಕರಾವಳಿ ಹಾಗೂ ಮಲೆನಾಡಿನ ಸಾಂಬಾರ ಪದಾರ್ಥಗಳಿಂದ ಸಂಪದ್ಭರಿತವಾಗಿದೆ. ಈಗ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಲಭ್ಯ. ವೆಲ್ಕಮ್ ಬ್ಯಾಕ್ ಟು ಡೈಜಿ ವರ್ಲ್ಡ್ ನಟನಂ. ಇದೀಗ ಮುಂದಿನ ಕಂಟೆಸ್ಟೆಂಟ್ ವೇದಿಕೆ ಮೇಲೆ ಬರಲಿಕ್ಕಿದ್ದಾರೆ. ವೇದಿಕೆ ಮೇಲೆ ಸ್ವಾಗತಿಸೋಣ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಶ್ರಮಾ ಸುವರ್ಣ ಮೆಲ್ಕಾರಿಂದ. ವೆಲ್ಕಮ್ ಶ್ರಮಾ, ಹೇಗೆ ಇದ್ದೀರಿ? ಚೆನ್ನಾಗಿದ್ದೇನೆ. ಸೊ ಸೆಮಿಫೈನಲ್ಸ್ ಸ್ವಲ್ಪ ದೂರದಲ್ಲಿ ಉಂಟು, ತಯಾರಿ ಹೇಗೆ ನಡೀತಿದೆ? ಚೆನ್ನಾಗಿ ಆಗಿದೆ, ನೋಡುವ. ಚೆನ್ನಾಗಿ ಆಗಿದೆ, ನೋಡುವ. ಓಕೆ, ಸೊ ನಿಮ್ಮ ಡ್ಯಾನ್ಸನ್ನು, ನಿಮ್ಮ ಪರ್ಫಾರ್ಮೆನ್ಸನ್ನು ಇನ್ನು ಜಡ್ಜಸ್ ನೋಡಬೇಕು ಅಲ್ಲ, ಆಮೇಲೆ ಗೊತ್ತಾಗ್ತದೆ ಸೆಮಿಫೈನಲ್ಸ್ ಇಲ್ಲೇ ಉಂಟಾ ಅಥವಾ ತುಂಬ ದೂರದಲ್ಲಿ ಉಂಟಾ ಅಂತ ಅಲ್ಲ. ಓಕೆ, ಸೊ ನಿಮ್ಮ ಪ್ರಸ್ತುತಿಯ ಬಗ್ಗೆ? ಶಿವತಾಂಡವ ಕವಿತ್ವಂ, ರಾಗ ಪಂತುವರಾಳಿ, ತಾಳ ಆದಿತಾಳ, ರಚನೆ ಮಧುರೈ ಆರ್ ಮುರಳೀಧರನ್. ಓಕೆ, ಆಲ್ ದಿ ಬೆಸ್ಟ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ஆடல் நாயகனானந்த தாண்டவம் ஆடி மகிழ்ந்தான், நவரசம் ததும்பிடும் அதிசய பாவமுடனாடல் நாயகனானந்த தாண்டவம் ஆடி மகிழ்ந்தான், நவரசம் ததும்பிடும் அதிசய பாவமுடனாடல் நாயகனானந்த தாண்டவம் ஆடி மகிழ்ந்தான், நவரசம் ததும்பிடும் அதிசய பாவமுடன். ஓம் நம சிவாய, ತದಿ 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 ತನ್ನ 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 ತಜ್ಜುಣ್ಣು ಜೊಣ್ಣು 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 ತದ್ದಿಮ್ಮಿ ತಿಮ್ಮಿ 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 ತತ್ತದಿ ತದ್ದಿ ತತ್ತನ್ನ ತನ್ನ ತತ್ತಿ ತತ್ತಕ್ಕಡಿದಂ ತತ್ತಿ ತಕ್ಕಡಿದಂ ದಿತ್ತಕ್ಕಡಿದಂ ತಾಮ್ ತದ್ದಿ ತತ್ತಕ್ಕಡಿದಂ ತತ್ತಿ ತಕ್ಕಡಿದಂ ದಿತ್ತಕ್ಕಡಿದಂ ತಾಮ್ ತದ್ದಿ ತತ್ತಕ್ಕಡಿದಂ ತತ್ತಿ ತಕ್ಕಡಿದಂ ದಿತ್ತಕ್ಕಡಿದಂ தாம். உருவம் இரண்டும் வளையும் வளையும் இடவலம் மாறிடும் விழிகளில் அவரசம் பதஞ்சலியும் பணிந்திடும் நல் பரமனின் நடனம். உருவம் இரண்டும் வளையும் வளையும் இடவலம் மாறிடும் விழிகளில் அவரசம் பதஞ்சலியும் பணிந்திடும் நல் பரமனின் நடனம். தகதம் தகதிம் தகதும் தகனம் தகதம் தகதிம் தகதும் தகனம் தகதம் தகதிம் தகதும் தகனம் தகதம் தகதிம் தகதும் தகனம் தகதம் தகதிம் தகதும் தத்தகதம் தத்தகதிம் தத்தகதும் தத்தகதம் தத்தகதிம் தத்தகதும் ததிகிடதும் தகதிகிடதும் தகதிவு ததிகிடதும் தத்தாம். ஓம் நம சிவாய, ஓம் நம சிவாய, ஓம் நம சிவாய, ஓம் நம சிவாய. தத்தகதம் தாம் ததி தத்தகதம் தீம் தன்னத்த தத்தகதம் தோம் தொண்ணு தத்தகதம் ததி தத்தகதம் தன்னத்த தத்தகதம் தொண்ணு தத்தகதம் ததி தத்தகதம் தன்ன தத்தகதம் தொண்ணு தத்த
ತತ್ತಗಡಂ 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 ತದ್ದೀಂ ಗಿಣ್ಣತ್ತುಂ ತಾಂ ತದ್ದೀಂ ಗಿಣ್ಣತ್ತುಂ ತಾಂ தத்தீம் கிண்ணத்தும் தா. பணியும் உரையும் கையிலை மலையில் பணியும் முனிவர் நிறையும் சபையில் இதயம் கவரும் வகையில் இறைவன் உலகம் உய்யும் வகையில் அருள கரியினை உரித்தவன் காவனை எரித்தவன் காலனை உதைத்தவன் களிநடம் புரிந்தனன் கொஞ்சும் தழல் பாதத்தில் நெஞ்சில் இசை ராகத்தில் ஜம் ஜம் நய தாளத்தில் நல்லின்பம் நிறும் முகத்தோன் துன்பம் தனி அழிப்போன் அன்பால் மகிழ் மனத்தோன் நாள் வேதம் வரை நான்காய் பூதம் தனில் ஐந்தாய் நாதங்களாய் நீ நின்றாய் ஆதியும் அந்தமான சோதியும் எங்குமாகி மன்றினி என்றும் ஆடுவான் இசையும் நாரணனி தாளமுடன் வாதம் சதங்கை ஒலிதஜம் ததகஜம் ததகிட என்று நந்தி மிருதங்கமது தோன்ற என விண்ணவருடன் பாடாருள் பெருகும் திருமுகம் காட்டுவான் களிநடம் கூட்டுவான் பாதங்களை மாற்றி மலை மகளும் உடன் நாடகம் கவரும் இன்ப நடம் செய்தருளும். ஓம் நம சிவாய. ஆடல் நாயகனானந்த தாண்டவம் ஆடி தத்தரிகிட தித்தரிகிட தொம் தரிகிட நம் தரிகிடதா தத்தரிகிட தித்தரிகிட தொம் தரிகிட நம் தரிகிடதா தத்தரிகிட தித்தரிகிட தொம் தரிகிட நம் தரிகிடதா ததம் தித்ததம் தொம் ததம் தா தரிங்கிடது 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 தா தத்ததம் தித்ததம் தொம் ததம் தா தரிங்கிடது 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 தா தத்ததம் தித்ததம் தொம் ததம் தா ತರಿಂಗಿಡದು 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 ತಾಂ. ಹೇಗೆ ಅನಿಸ್ತು ಪರ್ಫಾರ್ಮ್ ಮಾಡಿ? ಖುಷಿ ಆಯಿತು. ಖುಷಿ ಆಯಿತು. ಸೊ ಇದನ್ನು ಮೊದಲು ಬೇರೆ ಎಲ್ಲಿಯಾದರೂ ಮಾಡಿದ್ರಾ? ಇಲ್ಲ ಇಲ್ಲ, ಇದೇ ಫಸ್ಟ್ ಟೈಮ್ ಈ ವೇದಿಕೆಗಂತಲೇ ಅಭ್ಯಾಸ ಮಾಡಿ ಬಂದು ಪರ್ಫಾರ್ಮ್ ಮಾಡಿದ್ರು. ಓಕೆ, ಸೊ ನಿಮ್ಮ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ಸಿಗೆ ಇಷ್ಟ ಆಯಿತಾ? ಹೇಗೆ ಏನು ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ಗೊತ್ತಾಗೋದಿಲ್ಲ, ಬಟ್ ಇಷ್ಟು ಕೇಳಿ ಬರು. ಎಸ್, ಪ್ರಮೋದ್ ಸರ್, ಹೇಗಿತ್ತು ಶ್ರಮ ಅವರ ಈ ಪ್ರಸ್ತುತಿ? ಶ್ರಮ ನಮಸ್ತೆ ಸರ್. ಒಳ್ಳೆಯ ಆಯ್ಕೆ ಇವತ್ತಿನ ಪ್ರಸ್ತುತಿಯಲ್ಲಿ. ಈ ಪರ್ಫಾರ್ಮೆನ್ಸ್ ಮಾಡುವಾಗ ಮುಖಾಭಿನಯ ಸೊ ಇಂಪ್ರೂವ್, ಐಸ್ ಒಂದೇ ಕಡೆ ಇರಬಾರ್ದು. ಸೊ ಅದ್ರ ಬೀಡ್ಸ್ಕೊಂಡು ತೈತೆ ಇದ್ದಿದ್ದೆ ಅದೊಂದು ಜತಿನಲ್ಲಿ ಮಾಡಿದ್ದೀನಿ. ತೈತೆ ಇದ್ದಿದ್ದೆ ಒಮ್ಮೆ ಮಾಡ್ಬೋದಾ? ತೈತೆ ಇದ್ದಿದ್ದೆ ಹಾಂ. ಐಸನ್ನು ಹೇಗೆ ತಗೊಳ್ಬುತ್ತಿ ನೀನು ನೋಡು. ಅದು ಮಾಡಲಿಲ್ಲ. ಇದು ನಾನು ಹೇಳುವಂಥದ್ದು. ನೀವು ರೀಚ್ ಆಗಲಿಕ್ಕೆ ಹೆಚ್ಚು ಕಷ್ಟಪಡಬೇಕು ಅಂತಿಲ್ಲ, ಸಣ್ಣ ಸಣ್ಣ ವಿಷಯಗಳಷ್ಟೇ. ಏನು ತುಂಬ ಪ್ರಾಕ್ಟೀಸ್ ಮಾಡಬೇಕು ಅದು ಸರಿ, ಅದಲ್ಲ. ಅದು ನಿಮ್ಮ ಪರ್ಫಾರ್ಮೆನ್ಸನ್ನು ಆ ಎತ್ತರಕ್ಕೆ ಕೊಂಡೋಗ್ತದೆ ಅಂತ ಹೇಳೋದು ನಾನು. ಗಂಗೆಯನ್ನೊಂದು ಮಾಡಿದೆ, ಗಂಗೆ. ಅದನ್ನು ಹೇಗೆ ತೋರಿಸಬೇಕು? ಎಸ್, ಎಲ್ಲಿಂದ ಬರಬೇಕು ಗಂಗೆ? ಎಲ್ಲವೂ ಹೀಗೇ ಆದರೆ ನೀನೇ ಮಾಡಿ ತೋರಿಸಿದ್ದು, ನಾನೇನು ತೋರಿಸಲಿಲ್ಲ ನಿನಗೆ. ಇಂಪ್ರೂವ್ ಮಾಡಬೇಕಾದ್ರೆ ಏನು ಮಾಡಬೇಕು? ಈಗ ರೀಚ್ ಆಗ್ತದೆ ನಿಮ್ಮ ಮಾರ್ಕಿಗೆ. ಅದರ್ವೈಸ್ ನಾವು ಸುಮ್ಮನೆ ಕೊಡಬೇಕಾಗ್ತದೆ ಮಾರ್ಕ್ಗಳು. ಓಕೆ, ಇದು ಸಂಗತಿಗಳಲ್ಲಿ ಅಭಿನಯದಲ್ಲಿ ಇರುವಂಥದ್ದು. ಇಷ್ಟೇ ಸಣ್ಣ ವಿಷಯಗಳು ಖಾಲಿ ಮೇಲೆ ನೋಡಿದ ಸಾಕು, ಗೊತ್ತಾಗ್ತದೆ. ಗಂಗೆ ಮೇಲಿಂದ ಜಟೆಯಿಂದ, ಎದುರಿಂದ, ಇಲ್ಲಿಂದಲ್ಲ. ಓಕೆ, ಇದು ಗೊತ್ತಾಯಿತು ವಿಷಯಗಳು. ಇದು ನಿಮ್ಮನ್ನು ವಾವ್ ಪರ್ಫಾರ್ಮೆನ್ಸಿಗೆ ಕೊಂಡೋಗ್ತದೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ವೀಣಾ ಮ್ಯಾಮ್, ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿತ್ತು. ಭ್ರಮರಿ ಮುಕ್ತಾಯದಲ್ಲೆಲ್ಲ ಭ್ರಮರಿಗಳು ಬಂತಲ್ಲ, ಅದನ್ನು ಚೆನ್ನಾಗಿ ನಿಭಾಯಿಸಿದಿ. ಮತ್ತು ಪೋಸ್ಟರ್ಸಲ್ಲಿ ಒಳ್ಳೆ ಹೋಲ್ಡ್ ಇತ್ತು. ಆದರೆ ಅದು ತಥಾಮ್ ತಕ್ಕಿಟ ಏನೋ ಒಂದು ತೀರ್ಮಾನಗಳು ಬಂತು. ಅದು ಕೈ ಒಂದು ತ್ರಿಪತಾಕಾಸ್ತದ್ದು ಫಿನಿಶಿಂಗ್ ಅಷ್ಟು ಸರಿಯಾಗಲಿಲ್ಲ ಅಂತ ಅನ್ನಿಸ್ತು. ಗಂಗೆ ಮತ್ತು ಚಂದ್ರನನ್ನು ಹಿಡಿಯುವಾಗ ಕೈ ಸ್ವಲ್ಪ ಇಲ್ಲಿ ಬಂತು, ಅದು ಕರೆಕ್ಟಾಗಿ ಎಲ್ಲಿ ಬರಬೇಕಿತ್ತು. ತಾಳದಲ್ಲಿ ಒಳ್ಳೆ ಸ್ಥಿರತೆ ಇತ್ತು, ಖುಷಿ ಆಯಿತು ನನಗೆ.
ಮತ್ತು ಭಕ್ತಿ ಅಭಿನಯ ಅಲ್ಲಿ ಚೆನ್ನಾಗಿ ತೋರಿಸಿದ್ವಿ. ಮತ್ತು ಪ್ರಮೋದ್ ಸರ್ ಹೇಳಿದ ಹಾಗೆ ಆ ಎಲ್ಲ ಪಾಯಿಂಟುಗಳು ಎಲ್ಲರೂ ನಾವೇ ಅದೇ ಹೇಳಿದರೆ 3 ಜನ ಕೂತು ವೇಸ್ಟ್. ಹಾಗೆ ಅವ್ರು ಹೇಳಿದ್ದನ್ನು ಬಿಟ್ಟಿದ್ದಾನೆ. ಅವ್ರು ಹೇಳಿದ್ದಕ್ಕೆ ಪರ್ಫೆಕ್ಷನ್ ಮಾಡಿಕೊಳ್ಳೇಬೇಕು. ಅದು ಮುಕ್ತಾಯದಲ್ಲಿ ಆ ಬಲ ಎಡ ಮಿಡ್ಲಲ್ಲಿ ನೋಡುವಂಥದ್ದು, ಆ ಗಂಗೆ ಬರುವಂಥದ್ದು, ಅದೆಲ್ಲ ಮಿಸ್ಟೇಕ್ಸ್ಗಳನ್ನು ಸರಿ ಮಾಡ್ಕೊಳ್ಬೇಕು. ಓಕೆ, ಮತ್ತೆ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ರೋಹಿಣಿ ಮ್ಯಾಮ್. ನಮಸ್ತೆ ಶ್ರಮ. ನಮಸ್ತೆ ಮ್ಯಾಮ್. ಇಬ್ಬರು ಜಡ್ಜಸ್ಗಳು ಹೇಳಿದರು, ಅದನ್ನು ಸರಿಯಾಗಿ ಅಳವಡಿಸಿಕೊಳ್ಳಿ. ನನ್ನ ಕಡೆಯಿಂದ ಒಂದು ಸಜೆಷನ್ ಏನಂದರೆ, ದಿದಿತೆಯನ್ನೆಲ್ಲ ಮಾಡಿದ್ದೀರಿ. ವೀಣಾ ಮೇಡಮ್ ಹೇಳಿದರು, ಅವರು ಹೇಳ್ತಾ ಇದ್ರು ಅವಳು ಮಾಡುವಾಗ ಎಲ್ಲ ಸಹ ಆ ತಾಳದಲ್ಲೇ ಕೂತ್ಕೊಳ್ತಾ ಉಂಟು, ಫಿನಿಶಿಂಗ್ಸ್ ಬರ್ತಾ ಉಂಟು. ಇದೆಲ್ಲ ಸಹ ನಮಗೆ ನಾವು ಫಿನಾಲೆಯಲ್ಲಿ ಗೆದ್ದು ಬಿಡ್ತೇವೋ ಅದು ಸೆಕೆಂಡ್ರಿ. ಆ ಒಳ್ಳೆ ಕಾಂಪ್ಲಿಮೆಂಟ್ ಬರೋದಿದೆ ಅಲ್ವ ನಮಗೆ, ಅದುವೇ ನಾವೊಂದು ಗೆದ್ದ ಹಾಗೆ ಅಂತೇಳಿ. ಮತ್ತು ನಾನು ಹೇಳುವಂಥದ್ದು, ದಿದಿತೆಯನ್ನು ಇಂಪ್ರೂವ್ಮೆಂಟ್ ಮಾಡಿ. ಈಗ ಸಾಮಾನ್ಯ ದಿದಿತೆಯನ್ನು ನಾವು ಜಾಸ್ತಿಯಾಗಿ ಗಂಭೀರವಾಗಿ ಪರಿಗಣಿಸುವುದೇ ಇಲ್ಲ. ಆದರೆ ಅದು ನಮ್ಮ ಭರತನಾಟ್ಯ ಪ್ರಾರಂಭದಿಂದ ನಾವು ಎಲ್ಲಿ ತನಕ ನಾವು ಕಲಿತಾ ಇರ್ತೇವೋ ಅಥವಾ ಕಾರ್ಯಕ್ರಮಗಳು ಕೊಡ್ತೇವೋ ಏನೋ ಅದರಲ್ಲಿ ನಾವು ದುಡಿತಾ ಇರ್ತೇವೋ, ದಿದಿತೈಗಳ ಪಾತ್ರ ಬಹಳವಾದದ್ದು. ಆದರೆ ಅದನ್ನು ನಾವು ಸಿಲ್ಲಿಯಾಗಿ ತೆಕ್ಕೊಂಡು ಬಿಡ್ತೇವೆ. ಯಾಕಂದರೆ ನಾನು ನನ್ನ ಕ್ಲಾಸಲ್ಲಿ ಗಮನಿಸ್ತೇನೆ, ಅದನ್ನು ಸಿಲ್ಲಿಯಾಗಿ ತೆಕ್ಕೊಳ್ತೇವೆ ದಿದಿತೈಗಳು. ಯಾಕಂದರೆ ಆ ದಿದಿತೈಗಳೇ ಅಡವುಗಳಲ್ಲಿ ಮೃದಂಗದಲ್ಲಿ ಗಟ್ಟಿಯಾಗಿ ಕಾಣಿಸುವಂಥದ್ದು. ಅದರ ಕಡೆಗೆ ಜಾಸ್ತಿ ಗಮನ ಕೊಡಿ. ಮಾಡಿದ್ದೀರಿ, ತಾಳದಲ್ಲಿ ಇತ್ತು ದಿದಿತೈ, ಆದರೆ ಆ ಒಂದು ಫೋರ್ಸ್ ಇರ್ತದಲ್ವಾ. ಈಗ ಹೇಳಿದೆ ಗಂಗೆ ಮಾಡಿದ್ದು ಚೆನ್ನಾಗಿತ್ತು, ಎಲ್ಲಿ ತಪ್ಪಿತ್ತು? ತಪ್ಪಿಲ್ಲ. ಆದರೆ ಆ ಗಂಗೆ ಹರಿವಂತಲ್ಲಿ ಅಲ್ಲಿಂದ ಆ ನೋಟದ ಕಡೆ ಒಂದು ಗಮನ ಕಡಿಮೆ ಆಯಿತು. ಅದನ್ನೆಲ್ಲ ಅಳವಡಿಸಿಕೊಳ್ಬೇಕು. ಆಗ ನಾವೊಂದು ಪ್ರಬುದ್ಧ ಕಲಾವಿದರಾಗಿ ಬಿಡ್ತೇವೆ. ಮತ್ತು ಇಲ್ಲಿ ಏನು ನಾವು ಒಂದು ಕಮೆಂಟ್ಗಳನ್ನು ಕೊಡ್ತೇವೋ ಅದು ನಮ್ಮ ಇಂಪ್ರೂವೈಸಿಗೆ. ಅದನ್ನು ತೆಕ್ಕೊಂಡುಕೊಂಡು ಬೆಟರಾಗಿ ಬಂದವರು ಅದೆಷ್ಟೋ ಕಲಾವಿದರಿದ್ದಾರೆ, ನಾವು ಕಾಣ್ತಾ ಇದ್ದೇವೆ. ಹಾಗೆಯೇ ದಿನದಿಂದ ದಿನಕ್ಕೆ ಏನೆಲ್ಲ ನಮ್ಮಲ್ಲಿ ಸಜೆಷನ್ಸ್ಗಳನ್ನು ಕೊಡ್ತಾರೆ ಅದನ್ನು ಇಲ್ಲಿಂದ ತೆಕ್ಕೊಂಡು ಅದನ್ನು ಹಾಗೆ ಇಟ್ಟುಕೊಂಡು ನೆಕ್ಸ್ಟಿಗೆ ನಾವು ಆ ಪ್ರಾಕ್ಟೀಸ್ ಮಾಡುವಾಗ ನನ್ನಲ್ಲಿ ಇದೊಂದು ಕೊರತೆ ಇದೆ, ಅದನ್ನು ನೀಗಿಸಬೇಕು ಅಂತ ಹೇಳಿಕೊಂಡು ಮುಂದಿನ ಸಲಕ್ಕೆ ಅಥವಾ ನಟನಮಿರ್ಬೋದು ಅಥವಾ ನೀವು ಯಾವುದೇ ಒಂದು ನೃತ್ಯ ಪ್ರಸ್ತುತಿ ಮಾಡುವಾಗ ಇರ್ಬೋದು, ಆ ಚೇಂಜಸ್ಸಲ್ಲಿ ಕಾಣಿಸಬೇಕು. ಆಗ ನಾವು ಗೆದ್ದದ್ದೇ. ಅವಾರ್ಡ್ ಯಾರು ತಗೊಳ್ತಾರೋ ಅಥವಾ ಯಾರು ಫಿನಾಲೆಯಲ್ಲಿ ಯಾರಾದರೂ ಒಬ್ಬರು ಕಂಟೆಸ್ಟೆಂಟ್ಗಳು ಗೆಲ್ಲುವಂಥದ್ದು, ನಾವು ಸಜೆಷನ್ಸನ್ನು ತೆಕ್ಕೊಂಡು ನಾವು ಇಂಪ್ರೂವೈಸ್ ಮಾಡ್ತೇವಲ್ಲ, ನಮ್ಮ ಪಾಡಿಗೆ ನಾವು ಗೆದ್ದ ಹಾಗೆ. ಅದನ್ನು ನೀವು ಅಳವಡಿಸಿಕೊಳ್ಳಿ. ಮತ್ತು ಕಲೆಯನ್ನು ನಾವು ಎಲ್ಲರೂ ಒಂದಷ್ಟು ಭರತನಾಟ್ಯಕ್ಕೋ ಸಂಗೀತಕ್ಕೋ ಎಲ್ಲರೂ ಸೇರ್ತಾರೆ. ಆದರೆ ನನ್ನ ಒಂದು ಅಭಿಪ್ರಾಯ ಏನಂದರೆ, ಕಲೆ ನಮ್ಮನ್ನು ಚೂಸ್ ಮಾಡಿಕೊಳ್ಳುವಂಥದ್ದು. ಕಲೆಯನ್ನು ನಾವು ಆರಿಸಿಕೊಳ್ಳೋದಲ್ಲ, ನಾವು ಕಲಿತಾ ಹೋಗ್ತೇವೆ, ಅದು ಆಯ್ದುಕೊಳ್ತದೆ. ನನಗೆ ನ್ಯಾಯ ಒದಗಿಸ್ತಾರಾ ಈ ಕಲಾವಿದನೋ ಕಲಾವಿದೆ ಆಗಿ ಬಳ್ಳಲ್ಲ ಅಂತ ಹೇಳಿಕೊಂಡು ಆ ಕಲೆ ನಮ್ಮನ್ನು ಆರಿಸಿಕೊಳ್ತದೆ. ಆರಿಸಿಕೊಳ್ಬೇಕಾದ್ರೆ ನಮ್ಮಲ್ಲಿ ಸಾಧನೆ ಅಂತುವಂಥದ್ದು ತುಂಬ ಬೇಕಾಗ್ತದೆ. ಅದರ ಆ ಕಲೆಯ ಕಾಲಿಗೆ ನಾವು ಎರಗಿದ್ರೆ ಮಾತ್ರ ಆ ಕಲೆ ನಮ್ಮನ್ನು ತಲೆ ಎತ್ತುವ ಹಾಗೆ ಮಾಡ್ತದೆ ಅಂತೇಳಿ ಗಮನ ಕೊಡಿ. ಕೆಲವೊಂದು ಸಣ್ಣ ಸಣ್ಣ ಇಂಪ್ರೂವೈಸ್ ಹೇಳಿದ್ದಾರೆ. ಮುಂದಿನ ಸಲಕ್ಕೆ ನೀವು ಬರುವಾಗ ಅದೆಲ್ಲವೂ ಕೂಡ ನಿಮ್ಮಲ್ಲಿ ಇದು ಮಾಡಬೇಕು. ಅದು ಹೇಳಿರೋ ವಾವ್ ಪರ್ಫಾರ್ಮೆನ್ಸ್ ಬರಬೇಕು ಅಂತ, ಅದರ ಕಡೆಗೆ ಗಮನ ಕೊಡಿ. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್. ಸೊ ಒಂದಷ್ಟು ಕರೆಕ್ಷನ್ ಸಿಕ್ಕಿತು, ಒಂದು ಒಳ್ಳೆಯ ಪಾಠ ಕೂಡ ಸಿಕ್ಕಿತು. ಇದು ಅವರಿಗೆ ಮಾತ್ರ ಅಲ್ಲ, ನಮಗೆ ಆ್ಯಂಡ್ ಇದನ್ನು ವೀಕ್ಷಿಸ್ತಾ ಇರುವ ಎಲ್ಲ ಕಲಾವಿದರಿಗೆ ಕೂಡ ಹೌದು. ಸೊ ನಿಮ್ಮ ಇವತ್ತಿನ ಪರ್ಫಾರ್ಮೆನ್ಸಿಗೆ ಎಷ್ಟು ಮಾರ್ಕ್ಸ್ ಸಿಗ್ತದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಸೆಮಿಫೈನಲ್ಸ್ ಇದು ರಿಸಲ್ಟ್ ಏನಾಗ್ತದೆ ಅಂತ ನೋಡಲಿಕ್ಕೆ ನಾವು ಸುತ್ತಿನ ಕೊನೆಯವರೆಗೆ ಕಾಯಬೇಕು. ಅಲ್ಲಿವರೆಗೆ ಕಾಯ್ಬೋದಲ್ಲ? ಈಗ ಇಲ್ಲಾದ್ರೆ ಮಾರ್ಕ್ಸ್ ಇನ್ನಕ್ಕೆ ನೋಡಬೇಕಾ? ಬೇಡ ಮ್ಯಾಮ್, ಇನ್ನೂ ಸಹ ಮಾರ್ಕ್ಸ್ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಹಾಕಲಿಲ್ಲ ಮ್ಯಾಮ್. ಲಾಸ್ಟಿಗೆ ನೋಡುವ. ನನಗೆ ಈಗಲೇ ನೋಡ್ಬೇಕಂತ ಅನ್ನಿಸ್ತು. ನೀವು ನೋಡಿ, ನಾನು ನೋಡಲ, ನೀವು ನೋಡಿ, ನನಗೆ ಲಾಸ್ಟಿಗೆ ಸಾಕು. ಓಕೆ, ಹಾಗಾದರೆ ನಾನು ನೋಡ್ತೇನೆ. ನೋಡಿದ್ಮೇಲೆ ಮತ್ತೆ ಅಲ್ಲಿ ಸೈಡಲ್ಲಿ ಒಂದು ಕೇಳಲಿಕ್ಕೆ ಇಲ್ಲ ಎಷ್ಟು ಹಾಕಿದ್ದಾರೆ ಹೇಳಿ ಅಂತ. ನಾ ಹೇಳೋದಿಲ್ಲ. ಓಕೆ ಅಲ್ಲ? ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ಇದೀಗ ವೇದಿಕೆ ಮೇಲೆ ಈ ಸಂಚಿಕೆಯ ಕೊನೆಯ ಕಂಟೆಸ್ಟೆಂಟ್ ಅನ್ನ ಸ್ವಾಗತಿಸೋಣ. ವೆಲ್ಕಮ್ ಆನ್ ಸ್ಟೇಜ್ ಪ್ರಣವಿ ಸುವರ್ಣ, ಉಡುಪಿಯಿಂದ. ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಿ? ಹುಷಾರಿದ್ದೆ, ನೀವು ಹೇಗಿದ್ದೀರಿ? ಹೀಗಿದ್ದೇವೆ. ಓಕೆ, ಸೊ ವೈಟ್ ಕಾಸ್ಟ್ಯೂಮ್ ಎಲ್ಲ ಹಾಕಿ ಶ್ವೇತವರ್ಣದ ಕಾಸ್ಟ್ಯೂಮಲ್ಲಿ ಬಂದಿದ್ದಾರೆ. ಸೊ ನನಗೆ ಇವತ್ತು ಎಕ್ಸ್ಟ್ರಾ ಖುಷಿ ಆಗ್ತಾ ಉಂಟು ಇವರನ್ನು ನೋಡಿ. ಓಕೆ, ಸೊ ಹೇಗೆ ತಯಾರಾಗಿ ಬಂದಿದ್ದೀರಿ? ಗೊತ್ತಲ್ಲ ಈ ಪರ್ಫಾರ್ಮೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಹೌ ವಾಸ್ ಯುವರ್ ಪ್ರಿಪರೇಷನ್ಸ್? ಪ್ರಾಕ್ಟೀಸ್ ಮಾಡಿದ್ದೇನೆ, ಇನ್ನು ಪರ್ಫಾರ್ಮೆನ್ಸ್ ಹೇಗಾಗ್ತದೆ ಅಂತ ನೋಡಿ.
ಓಕೆ, ಸೊ ಪ್ರಾಕ್ಟೀಸ್ ಮಾಡಿ ಬಂದಿದ್ದಾರಂತೆ ಫುಲ್. ಇನ್ನು ಪರ್ಫಾರ್ಮೆನ್ಸ್ ಹೇಗಾಗ್ತದೆ ಅಂತ ನೋಡಬೇಕು. ಸೊ ನಿಮ್ಮ ಪ್ರಸ್ತುತಿಯ ಬಗ್ಗೆ? ನಾನಿವತ್ತು ಪ್ರಸ್ತುತಪಡಿಸುವ ನೃತ್ಯ ಮಾರುತಿ ಕೌತ್ವಂ, ರಾಗ ಪಂತುವರಾಳಿ, ತಾಳ ಆದಿತಾಳ. ಓಕೆ, ಸೊ ನನ್ನ ಇನ್ನೊಂದು ಫೇವ್ರೆಟ್ ಕಂಪೋಸಿಷನ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. வடிந்தது வடிந்தது மலையது அலையுடன் நிலையோடு உயர்ந்தோங்கி எழுந்து திகழ்ந்தது. அலைபொங்கி புரண்டு திரண்டு தவண்டு வடிந்தது வடிந்தது மலையது அலையுடன் நிலையோடு உயர்ந்தோங்கி எழுந்து திகழ்ந்தது. தவமாய் வனத்துருகி அமர்ந்தனன் கடலாய் கொழுந்தனவை எழுந்தனன் ஆழ்கடலை கிடந்தனன் மாதவனை மலர்ந்திடும் தீரம் வளர்ந்திடும் குணம் திறந்திடும் அகம் குளிர்ந்திடும் முகம் மலர்ந்திடும் தீரம் வளர்ந்திடும் குணம் திறந்திடும் அகம் குளிர்ந்திடும் முகம் மலர்ந்திடும் தீரம் வளர்ந்திடும் குணம் திறந்து ஸ்ரீராம ஜெயம் ஸ்ரீராம ஜெயம் ராம ஜெயம் ஸ்ரீராம ஜெயம் ராம ராம ஜெய ராமேனு நாமம் நாளும் கூறியே நலம் தருணாய தத்தரிகிட தகதிகு தனிகிடதும் தத்தரிகிட தக தனிகிடதும் தத்தரிகிட தரிகிடதும் தகதிகு தனிகிடதும் தகதரிகிடதும் தரிகிடதும் தா தி தத் தி தக் கிட்ட தகதிகு தனிகிடதும்
ತಗದಿಗು ತದಿಗಿಡದುಂ ತಗದಿಗು ತದಿಗಿಡದುಂ ತಗದಿಗು ತದಿಗಿಡದುಂ ತಟ್ಟಂ. ಪ್ರಣವಿಗೆ ಹೇಗೆ ಅನ್ನಿಸ್ತು ಪರ್ಫಾರ್ಮ್ ಮಾಡಿ? ಖುಷಿ. ಮಾರುತಿ ಕೌತ್ವಂ, ಹನುಮಂತ ಅಂದ್ರೇ ಒಂದು ವೈಬ್, ಒಂದು ಎನರ್ಜಿ. ಸೊ ಹೀಗೆ ಪ್ರಣವಿಯಲ್ಲಿ ಪರ್ಫಾರ್ಮೆನ್ಸ್ ಸೈಡಲ್ಲಿ ಕುತ್ಕೊಂಡಾಗ ಗಮನಿಸಿದೆ ಅವರ ಕಾಲಲ್ಲಿ ಇಷ್ಟು ದೊಡ್ಡ ಗಾಯ ಇದೆ. ಸೊ ಆ ನೋವನ್ನು ಇಟ್ಕೊಂಡು ಮಾರುತಿ ಕೌತ್ವಮನ್ನು ಈ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಿಮಗೆ ಅಭಿನಂದನೆಗಳು. ನಿಮ್ಮ ಪರ್ಫಾರ್ಮೆನ್ಸ್ ಹೇಗೆ ಅನ್ನಿಸ್ತು ಅಂತ ನಾವು ಜಡ್ಜಸ್ ಹತ್ರ ಕೇಳಿ. ಪ್ರಮೋದ್ ಸರ್, ಹೇಗಿತ್ತು ಪ್ರಣವಿ ಅವರ ಇವತ್ತಿನ ಪ್ರಸ್ತುತಿ? ಪ್ರಣವಿ ನಮಸ್ತೆ ಸರ್. ನಮಸ್ತೆ. ಮಾರುತಿ ಕವಿತ್ವಂ ಚೆನ್ನಾಗಿ ನಿಭಾಯಿಸಿದಿ. ಕಷ್ಟದ ವಿಷಯಗಳುಂಟು ಅದರಲ್ಲಿ. ಸ್ಥಾನಕ ನೀವು ಇಟ್ಕೊಳ್ತೀರಲ್ಲ, ಅದರ ಬಗ್ಗೆ ಗಮನ ಕೊಡಬೇಕು. ನಾವು ಹಸ್ತಸ್ಥಾನ ತುಂಬ ಗಮನ ಕೊಡಬೇಕು. ಸ್ವಲ್ಪ ಹಾಫ್ ಸಿಟ್ಟಿಂಗ್ ನಮಗೆ. ಕಾಲು ಕೂಡ ಸ್ವಲ್ಪ ನೋವುಂಟು ಅಂತ ಗೊತ್ತಾಯಿತು. ಕಲಾವಿದರಿಗೆ ಇದೊಂದು ಸವಾಲುಗಳು ಗೊತ್ತಾಗುತ್ತೆ. ನಾವು ಕೂಡ ಕಲಾವಿದರಾಗುವಾಗ ಇಂಥದ್ದನ್ನೆಲ್ಲ ಆದಷ್ಟು ಬೇಗ ಕಾಲು ಗುಣ ಆಗಲಿ. ಇನ್ನು ಫೈನಲ್ ಬರ್ತಾ ಉಂಟು. ಬಿ ಕೇರ್ಫುಲ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ರೋಹಿಣಿ ಮ್ಯಾಮ್. ನಮಸ್ತೆ ಪ್ರಣವಿ. ನಮಸ್ತೆ ಮ್ಯಾಮ್. ಮಾರುತಿ ಕೌತ್ವಂ, ಶ್ವೇತಾ ಹೇಳಿದ್ರು ಇನ್ನೊಂದು ಎನರ್ಜಿ ತಗೊಂಡು ಬಂದ್ರಿ ಅಂತ. ತುಂಬ ಸುಂದರವಾಗಿತ್ತು ಪ್ರಸ್ತುತಿ. ನೀವು ಕೆಲವು ಕಡೆ ಅಭಿನಯ ಬಹಳ ಚೆನ್ನಾಗಿ ಮಾಡಿದ್ರಿ. ಫೋರ್ಸು ನಾವೇ ಏನೋ ಶಕ್ತಿ ಹಾಕ್ತಾ ಇದ್ದೇವೆ ಏನೋ ಅಂತ ಅನಿಸಿತು. ತುಂಬ ಚೆನ್ನಾಗಿ ಮಾಡಿದ್ರಿ. ಒಂದು ಅದೇ ಕಲಾವಿದರಿಗೆ ಒಂದು ಸಮಸ್ಯೆ ಅಂದರೆ, ನಮಗೆ ದೊಡ್ಡ ಆಸ್ತಿ, ಕೆಲವು ಹಿರಿಯ ಕಲಾವಿದರು ಹೇಳ್ತಾರೆ, ಕಲಾವಿದರಿಗೆ ಆಸ್ತಿ ಯಾವುದು ಹೇಳಿದರೆ ನಮ್ಮ ದೇಹ, ಆರೋಗ್ಯ. ಇದು ಎರಡು ಇದ್ದರೆ ನಮಗೆ ಕಲೆಯಲ್ಲಿ ಸಾಧನೆ ಮಾಡುವಂಥ ಮನಸ್ಸು, ತಾಕತ್ತು ಇದ್ದರೆ ಎಲ್ಲೋ ಹೋಗಿ ನಮಗೆ ರೀಚ್ ಆಗ್ಬೋದು ಅಂತೇಳಿ. ಕೆಲವೊಂದು ಸಲ ಅದು ನಮಗೆ ಏನು ಮಾಡಲಿಕ್ಕಾಗೋದಿಲ್ಲ, ಬಯಸೋದಲ್ಲ, ಬಯಸದೇ ಬರುವಂಥದ್ದು. ಇನ್ನೊಂದು ಕೇಳ್ಪಟ್ಟೆ ನಾನು, ಕಳೆದ ಸಂಚಿಕೆಯಲ್ಲಿ ಅವರು ಭೋಪಾಲಲ್ಲಿ ಇನ್ನೊಂದು ವಿಷಯ ಏನು ಗೊತ್ತುಂಟ ಶ್ವೇತಾ, ಇಂಟ್ರೆಸ್ಟಿಂಗ್. ಅವರು ಕಲಾವಿದರು ಅಂತೇಳಿ ನಮಗೆ ಗೊತ್ತುಂಟಲ್ಲ, ಇನ್ನೊಂದುಂಟು ವಿಷಯ ವಿಶೇಷವಾದಂತು. ಅವರ ಹತ್ತಿರ ಹೋಗಲಿಕ್ಕೆ ಸ್ವಲ್ಪ ನಾವು ಜಾಗ್ರತೆ ಮಾಡಬೇಕು, ಪೆಟ್ಟು ಮಾಡ್ತಾರೆ ಅವರು. ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಅಂತ ಕಾಣ್ತದೆ, ಬ್ಲ್ಯಾಕ್ ಬೆಲ್ಟು. ಲಾಸ್ಟ್ ಅವರು ಭೋಪಾಲಲ್ಲಿ ಕರಾಟೆಯಲ್ಲಿ ಅವರು ಭಾಗವಹಿಸಿ, ಅಲ್ಲಿಯ ಕಾಂಪಿಟೇಷನಲ್ಲಿ ಭಾಗವಹಿಸಿ ನೇರವಾಗಿ ಇನ್ನೊಂದು ಮಜಲು ಕಲಾವಿದೆಯಾಗಿ ನೃತ್ಯ ಪ್ರಸ್ತುತಿ ಮಾಡಿದ್ದಾರೆ ನಟನಮಿಗೆ ಬಂದು. ಎಂತ ಕಾಂಬಿನೇಷನ್ ಅಲ್ಲ, ಕಾಂಬಿನೇಷನ್. ಒಮ್ಮೆ ಈ ವೇದಿಕೆಯಲ್ಲಿ ಅವರು ಕರಾಟೆ ಸಹ ಮಾಡಬೇಕು, ನಮಗೆ ಕರಾಟೆಯೂ ಮಾಡಬೇಕು. ಅದರ ಜೊತೆಗೆ ನನ್ನ ಜೊತೆ ಬೇಡ ಮಾತ್ರ. ಪ್ರಣವಿ ಇನ್ನೊಂದು ಹೇಳ್ತಾರೆ ಅವರು, ಶ್ವೇತಾ ನನಗೆ ಆ ಕೌತ್ವಂ ಇಷ್ಟ, ಇದು ನನ್ನ ಫೇವರೇಟ್ ಅಂತ. ಮುಂದಿನ ಸಲಕ್ಕೆ ನೀವು ಒಂದು ನೃತ್ಯ ಪ್ರಸ್ತುತಿ ಮಾಡಬೇಕು, ಫೇವರೇಟ್ ಇರುವಂತ. ಪರವಾಗಿಲ್ಲ, ಕರಾಟೆ ಮಾಡ್ಬೇಕಲ್ಲ ಪ್ರಣವಿ ಅವರು, ಮಾಡಲೇಬೇಕು ಅಲ್ವಾ? ನಿಮ್ಮ ಕಡೆಯಿಂದ ಕರಾಟೆ ಬಯಸುವಾಗ ಅವರ ಕಡೆಯಿಂದ ನಾವು ನೃತ್ಯ ಬಯಸೋದು ತಪ್ಪೇ ಅಲ್ಲ ಅಲ್ವಾ? ಸರಿ, ಇನ್ನು ನೃತ್ಯದ ಬಗ್ಗೆ ಮಾತಾಡಬೇಕು ಅಂತಾದರೆ, ನಾನು ಒಂದು ಸ್ವಲ್ಪ ಹಿಂದಿಂದ ಕೇಳಿದ ಹಾಗೆ ಪ್ರಣವಿಗೆ ಮೊದಲಿನಿಂದಲೂ ಸ್ವಲ್ಪ ಕಾಲು ನೋವಿನ ಸಮಸ್ಯೆಗಳಿತ್ತು. ಆದರೂ ಕೂಡ ಅದು ಯಾವುದೂ ತಲೆಗೆ ತೆಕ್ಕೊಳ್ಳದೆ ಇಲ್ಲಿ ಪ್ರತಿ ಬಾರಿ ನೃತ್ಯ ಸಂತೋಷವಾಗಿ ಮಾಡ್ತಾಯಿದ್ರು. ಅವ್ರಿಗೆ ಗೊತ್ತಿತ್ತು ನನ್ನಿಂದ ನ್ಯಾಯಯುತವಾಗಿ, ಅಂದರೆ ಅವರಿಗೆ ಶಕ್ತಿ ಇದೆ, ಕೆಪ್ಯಾಸಿಟಿ ಇದೆ, ಆದರೆ ಅವರಿಗೆ ಕಾಲು ನೋವು ಇಲ್ಲಿ ಅವರಿಗೆ ಒಂದು ಬಂದು ತೊಡಕಾಗ್ತಾ ಇತ್ತು. ಆದರೆ ನಮಗೇನು ಗೊತ್ತಿರ್ತಿರ್ಲಿಲ್ಲ. ನಾವು ಅವ್ರು ಏನು ಇಲ್ಲಿ ಪ್ರಸ್ತುತಿ ಮಾಡಿದರು ಅದಕ್ಕೆ ನಾವು ಕಮೆಂಟ್ ಕೊಡ್ತಾ ಇದ್ದೆವು. ಅದನ್ನು ಬಹಳ ಪ್ರೀತಿಯಿಂದ ಅವರು ಸ್ವೀಕರಿಸ್ತಾ ಇದ್ದರು. ನೆಕ್ಸ್ಟ್ ಟೈಮ್ ಮಾಡ್ತೇನೆ ಅಂತೇಳಿ ಹೇಳಿಕೊಂಡು ಮತ್ತೆ ಮತ್ತೆ ಬಂದು ನೃತ್ಯ ಅವರಿಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟನ್ನು ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಾವು ಎಲ್ಲರೂ ಅವರಿಗೆ ಚಪ್ಪಾಳೆ ತಟ್ಟಬೇಕು ಅಂತೇಳಿ ಇವತ್ತು ಸಹ ಗಾಯ ಮಾಡಿಕೊಂಡು ಮಾರುತಿ ಕೌತ್ವಮನ್ನು ತಗೊಂಡು ಬಂದಿದ್ದಾರೆ. ಆದರೆ ಇಲ್ಲಿ ಇವತ್ತು ಏನು ಪ್ರಸ್ತುತಿ ಮಾಡ್ತಾ ಇದ್ದಾರೋ ಅದಕ್ಕೆ ನಾವು ಇಲ್ಲಿ ಅವರಿಗೆ ಮಾರ್ಕನ್ನು ಕೊಡಬೇಕಾದಂಥ ಅನಿವಾರ್ಯ. ಇಲ್ಲದಿದ್ದರೆ ನಾನು ವಿಶೇಷವಾಗಿ ಅವರನ್ನು ಗೌರವಿಸ್ತಿದ್ದೆ. ಒಳ್ಳೆಯದಾಗಲಿ ಪ್ರಣವಿ, ನಿಮಗೆ ಏನು ಕಾಲಿನ ಸಮಸ್ಯೆ ಇದೆ ಅದನ್ನು ಬೇಗ ಗುಣಪಡಿಸಿಕೊಳ್ಳಿ. ಆ ಭಗವಂತ ನಿಮಗೆ ಎಲ್ಲ ಶಕ್ತಿ ಕೊಡಲಿ. ನೀವು ಏನು ಮನಸ್ಸಲ್ಲಿ ಅಂದುಕೊಂಡಿದ್ದೀರೋ ಅಂಥ ಒಂದು ಕಲಾವಿದೆ ಆಗಲಿಕ್ಕೆ ಆ ಭಗವಂತ ನಿಮಗೆ ಹರಸ್ಲಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮ್ಯಾಮ್ ಹೇಳಿದ ಹಾಗೆ ಇದು ಒಂದು ಕಾಂಪಿಟೇಷನ್. ಸೊ ಕಂಪ್ಯಾರಿಸನ್ ಬೇಡ ಅಂದರೆ ಕೂಡ ಮಾಡಲೇಬೇಕಾಗ್ತದೆ, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಸಿಚುವೇಶನ್ಸ್. ಸೊ ಆ ಒಂದು ಕಷ್ಟದ ಪ್ಲೇಸಲ್ಲಿ ಅವರು ಕುತ್ಕೊಂಡಿದ್ದಾರೆ. ಸೊ ಅವರಿಗೆ ಕೂಡ ನಾವೆಲ್ಲರೂ ಸಹ ಸೇರಿ ದೊಡ್ಡ ಕ್ಲ್ಯಾಪ್ ಕೊಡಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೀಣಾ ಮ್ಯಾಮ್, ಹೇಗಿತ್ತು ಪ್ರಣವಿ ಅವರ ಪರ್ಫಾರ್ಮೆನ್ಸ್? ಪ್ರಣವಿ ಎಂಟ್ರೆನ್ಸ್ ತುಂಬ ಚೆಂದ ಮಾಡಿದ್ದಿ. ಥ್ಯಾಂಕ್ ಯು. ಮತ್ತು ಸ್ವಲ್ಪ ಅದಾದ ನಂತರ ನೃತ್ಯ ಪಾರ್ಟನ್ನು ಸ್ವಲ್ಪ ವೀಕ್ ಅಂತ ಅನಿಸಿತ್ತು ಮತ್ತೆ ಇಲ್ಲ. ಮತ್ತು ಇಡೀ ಕೌತ್ವಮೆ ತುಂಬ ಚೆನ್ನಾಗಿ ಪ್ರಸ್ತುತಿಪಡಿಸಿದ್ದಿ. ಇಷ್ಟು ನಿಂದು 3-4 ಎಪಿಸೋಡ್ಸ್ ನೋಡಿದ್ದೇನೆ. ಇವತ್ತು ನನಗೆ ತುಂಬ ಚೆನ್ನಾಗಿ ನೀನು ಪ್ರಸ್ತುತಿಪಡಿಸಿದ್ದಿ. ಹೀಗೆ ಮುನ್ನಡೆಯಲಿ ನಿನ್ನ ಕಲಾವಿದೆಯ ಬದುಕು ಅಂತ ಹೇಳ್ತಾ
ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಜಡ್ಜಸ್. ಸೊ ನಿಮ್ಮ ಪರ್ಫಾರ್ಮೆನ್ಸ್ಗೆ ಅವರೆಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ನೋಡಲಿಕ್ಕೆ ಚಾನ್ಸ್ ಇಲ್ಲ, ನನಗೆ ಉಂಟು, ನನಗೆ ತೋರಿಸ್ತಾರೆ, ಹೇಳಿದ್ದಾರೆ. ನಿಮಗೆ ಈಗ ಪ್ರೀವಿಯಸ್ ಇಬ್ಬರು ಸಹ ನನಗೆ ಬೇಡ ಅಂತ ಹೇಳಿ ಹೋದರು. ನಿಮಗೆ ನೋಡಬೇಕಾ ಮಾರ್ಕ್ಸ್? ನಿಮಗೆ ಸಹ ಬೇಡವಾ? ನಮ್ಮ ಕಂಟೆಸ್ಟೆಂಟ್ಗಳೆಲ್ಲ ಎಂಥ ಒಂದು ಸ್ಪೆಷಲ್, ಎಂಥ ಒಂದು ಡಿಸಿಪ್ಲಿನ್ ಅಲ್ಲ. ಅದೇ ವಿಶೇಷತೆ ಶ್ವೇತಾ, ಇಲ್ಲಿ ಯಾರು ಸಹ ಮಾರ್ಕ್ಸ್ ಬೇಕು ಅಥವಾ ಇನ್ನೊಬ್ಬರ ಮೇಲೆ ಕಾಂಪಿಟೇಷನಲ್ಲಿ ಬರೋದಿಲ್ಲ. ನೀವು ಆಗ ಒಂದು ಹೇಳಿದ್ರಿ, ಒಬ್ಬರು ಪ್ರಸ್ತುತಿ ಮಾಡುವಾಗ ತನ್ನಿಗೆ ತಾನೇ ಕಾಂಪಿಟೇಷನ್ ಆಗಿರುವಂಥದ್ದು ಅಂತೇಳಿ, ಅದು ಇಲ್ಲಿ ಎಲ್ಲರಲ್ಲೂ ಕಾಣ್ತದೆ. ಇಲ್ಲದ್ರೆ ಈ ನಟನ ಇಷ್ಟು ಒಳ್ಳೆಯದಾಗಿ ಮೂಡಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹೌದು, ಖಂಡಿತವಾಗಿ ಸಹ ಹೌದು ಮ್ಯಾಮ್. ಸೊ ಬಟ್ ಸ್ಟಿಲ್ ನನಗೆ ತುಂಬ ಕ್ಯೂರಿಯಾಸಿಟಿ ಉಂಟು, ಯಾಕಂದರೆ ನಾನು ಯಾವಾಗ ಸಹ ಮಾರ್ಕ್ಸ್ ನೋಡ್ತಿದ್ದೆ ಅಲ್ಲ, ನನಗೆ ಈಗ ನೋಡಬೇಕು. ನಾನು ಬರ್ತೇನೆ, ನನಗೆ ತೋರಿಸಿ. ಆಯ್ತಾಯ್ತು, ಮೆಲ್ಲ ತೋರಿಸ್ತೇವೆ. ಅಲ್ಲ, ಜಾಗ್ರತೆ, ಪೆಟ್ಟಾದ್ರೆ ನಾವು ಅವರು ಕರಾಟೆಯವರು. ಮಾರ್ಕ್ಸ್ ಬೇಕಾ ಶ್ವೇತಾ? ಈಗ ಬೇಕಾ ಮಾರ್ಕ್ಸು? ಪರವಾಗಿಲ್ಲ, ಬೇಡ. ಓಕೆ ಓಕೆ ಜಡ್ಜಸ್, ನೀವು ಇವರ ಪರ್ಫಾರ್ಮೆನ್ಸಿಗೆ ಮಾರ್ಕ್ಸನ್ನು ಸೀಕ್ರೆಟ್ ಆಗಿ ಹೀಗೆ ತೋರಿಸದೆ ಸೀಕ್ರೆಟ್ ಆಗಿ ಬರೆದು ಬಾಕ್ಸಿಗೆ ಹಾಕಿ. ನಾನು ಸಹ ಸೀಕ್ರೆಟ್ ಆಗಿ ಹಾಕ್ತೇನೆ, ನನಗೂ ಭಯ ಆಗ್ತದೆ. ಕರಾಟೆಯವರಲ್ವಾ? ಇಲ್ಲ, ಅವರು ಪ್ರೀತಿಗೆ ಪ್ರೀತಿ ಹಾಗೆಲ್ಲ ಇಲ್ಲ, ಅದು ಮುಖ ನೋಡುವಾಗ ಗೊತ್ತಾಗ್ತದೆ ಅಲ್ವಾ ಪ್ರಣವಿ ಏನು ಅಂತ ಹೇಳಿ. ಹೌದೌದು, ನೋಡುವಾಗಲೇ ಗೊತ್ತಾಗ್ತದೆ. ನಿಮ್ಮನ್ನ ಕಾಂಪ್ರಮೈಸ್ ಮಾಡಿಕೊಂಡು ಹತ್ರ ಬರುದು, ಹೆದರಿಕೆಯಲ್ಲಿ ಹತ್ರ ಬರುದು ನೋಡಿ ಅವಸ್ಥೆ. ಇಲ್ಲ, ಪ್ರೀತಿಯಲ್ಲಿ ಹತ್ತಿರ ಬಂದದ. ಆಯ್ತಾ? ಸರಿ, ಮಾರ್ಕ್ಸ್ ಹಾಕುವ ಅಲ್ವಾ? ಎಸ್ ಹಾಕಿ ಪ್ಲೀಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ನಿಮಗೆ ಹೇಗೆ ಅನ್ನಿಸ್ತಾ ಉಂಟು? ಈಗ ಇಲ್ಲಿ ಮಾರುತಿ ಕೌತಮ್ ಮಾಡಿದ್ರಿ, ಅಷ್ಟು ನೋವಲ್ಲಿ ಪರ್ಫಾರ್ಮ್ ಮಾಡಿದ್ರಿ, ಆ್ಯಂಡ್ ಕಳೆದ ಅನೇಕ ಸಂಚಿಕೆಗಳಿಂದ ಪರ್ಫಾರ್ಮ್ ಮಾಡ್ತಾ ಬಂದಿದ್ದೀರಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ, ಕರಾಟೆ, ಸ್ಟಡೀಸ್, ಭರತನಾಟ್ಯಂ ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಬರ್ತಿದ್ದೀರಿ. ಹೇಗೆ ಅನ್ನಿಸ್ತದೆ? ಖುಷಿ ಆಗ್ತದೆ, ಅಂದರೆ ಮ್ಯಾನೇಜ್ ಮಾಡಬೇಕು ಇನ್ನೂ ಸಹ ಬೆಟರ್ ಮ್ಯಾನೇಜ್ ಮಾಡಬೇಕು. ಸೊ ಈ ಥರ ಎಲ್ಲ ಒಂದಷ್ಟು ವರ್ಕ್ ಮಾಡೋರು ಯಾವಾಗ ಸಹ ಹಾಗೇ ಹೇಳೋದು, ಬಿಕಾಸ್ ದೇ ನೆವರ್ ಸ್ಯಾಟಿಸ್ಫೈಡ್. ಅವ್ರು ಯಾವಾಗ ಸಹ ಹೇಳೋದು ಇನ್ನೂ ಸಹ ಮಾಡಬೇಕು, ನಾನು ಇನ್ನೂ ಸಹ ಮಾಡಬೇಕು ಅಂತ. ಮಾರ್ಕ್ಸ್ ಕೊಡ್ತಿದ್ರೆ ಪುನಃ ಮತ್ತೊಮ್ಮೆ ಹೇಳ್ತಿದ್ರು ಇನ್ನೂ ಸಹ ಬೇಕಿತ್ತು ಅಂತ. ಈಗ ಮಾರ್ಕ್ಸ್ ನೋಡ್ಲಿಕ್ಕಾಗಲಿಲ್ಲ, ಹಾಗಾಗಿ ಆ ಸೆಂಟೆನ್ಸ್ ಇಲ್ಲ. ಕರೆಕ್ಟ್ ಅಲ್ಲ? ಓಕೆ, ಸೊ ನೆಕ್ಸ್ಟ್ ರಿಸಲ್ಟ್ ಏನು ಅಂತ ನೋಡಲಿಕ್ಕೆ ಇನ್ನೂ 2 ಸಂಚಿಕೆಗಳಷ್ಟು ಕಾಯಬೇಕು. ಕಾಯ್ತಿರಲ್ಲ? ಹೌದು. ಫುಲ್ ಪೇಷನ್ಸ್, ಮುಖದಲ್ಲಿ ಪೇಷನ್ಸ್ ಕಾಣಿಸ್ತದೆ. ಓಕೆ, ಸೊ ನಾನು ಸಹ ಕಾಯ್ತಾ ಇರ್ತೇನೆ, ನೋಡುವ ಏನಾಗ್ತದೆ ಮುಂದೆ ಅಂತ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಅನೇಕ ಅದ್ಭುತ ಪ್ರಸ್ತುತಿಗಳನ್ನು ನಾವು ವೇದಿಕೆ ಮೇಲೆ ಇವತ್ತು ನೋಡಿದ್ದೇವೆ. ಸೊ ಈ ಸುತ್ತಿನ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡಲಿಕ್ಕಿದ್ದೇವೆ. ಸೊ ಅಲ್ಲಿವರೆಗೂ ನೀವೆಲ್ಲರೂ ಕಾಯ್ತಾ ಇರಿ, ನಾವು ಎಲ್ಲ ಕಾಯ್ತಾ ಇರ್ತೇವೆ. ನೋಡ್ತಾ ಇರಿ ಡೈಜಿ ವರ್ಲ್ಡ್ ನಟನಂ. ಮುಖ್ಯ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, ಸಹ ಪ್ರಾಯೋಜಕರು ದಕ್ಷಿಣ್ ಟಿ, ನೂತನ್ ಕ್ಲಾತ್ ಸೆಂಟರ್, ಲೆಕ್ಸಾ ಲೈಟಿಂಗ್, ಆದರ್ಶ್ ಕ್ಯಾಟರರ್ಸ್ ಮಂಗಳೂರು, ಅಪೂರ್ವ ಜ್ಯುವೆಲ್ಲರ್ಸ್ BC ರೋಡ್, ಭಟ್ ಆ್ಯಂಡ್ ಭಟ್, ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, SG ಪ್ಯೂರ್ ಮಸಾಲಾ ಪುತ್ತೂರು, ವೆನ್ಯೂ ಪಾರ್ಟ್ನರ್ ಡಾನ್ ಬಾಸ್ಕೋ ಹಾಲ್ ಮಂಗಳೂರು. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿ ವರ್ಲ್ಡ್ 24x7. ನಮಸ್ಕಾರ. ಜನ ತಕ ಕರಿ ಕಾಮ್ ತನ ಕಾಮ್ ತಗದರಿ ಗಿಡದಗ ಗಿರ್ರ ಕಿಟ್ಟ ಗಿಂಡ ತಕ ತಕ ದಿ ತಕ ತುಮ್ ತಗದರಿ ಗಿಡದಗ ತುಮ್ 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 ಗಿಟ್ಟ ಜನು ಕಾಮ್ ಕಿಮಿ ಕಾಮ್ ತಗದರಿ ಗಿಡದಗ ಜಂತ ಜಂತ ಜಂತ. कीटजं धीं तकीटजं धीरनद